ಹಾಕಿದ್ರೆ ನೀಬೇಕು ಪ್ರಶ್ನೆ ಬರ್ತದೆ. ಇದನ್ನೇ ಯಾಕೆ ಬಾಳೆ ಬದುಕು ಸಂಸಾರ ಐತಿ ಅದನ್ನು ಚಿಂತೆ ಮಾಡ್ಕೊಂಡು ಕೂತ್ರ ಆಗ್ತದಲ್ಲ ಅಂತ ಪ್ರಶ್ನೆ ಬರ್ತದೆ. ಯಾಕೆ ಇದನ್ನು ನೆನಬೇಕಂದ್ರೆ ಸಂಸಾರದಾಗ ಕುಂತೆ ಅಂದ್ರೆ ಸಂಸಾರ ಅನ್ನೋದು ವಿಷಮ. ಸಾಮಾನ್ಯ ಸಂಸಾರ ವಿಷಮ ಅನ್ಕೊಳೋದಿಲ್ಲ. ಆದ್ರೆ ತಿಳಿದವರು ಮತ್ತು ನಮ್ಮ ಎಲ್ಲ ಧರ್ಮ ಗ್ರಂಥಗಳು ಸಂಸಾರ ಸಮ ಅಂತ ಯಾವ ಗ್ರಂಥದೊಳಗೂ ಹೇಳಿಲ್ಲ. ಅದರ ಆಧಾರ ಮೇಲೆ ನೋಡಿಕೊಂಡು ನಮ್ಮ ಜೀವನದ ಅನುಭವವನ್ನು ನೋಡಿಕೊಂಡಾಗೂ ಸದ್ಯಕ್ಕೆ ಸಂಸಾರವನ್ನು ಎಷ್ಟರ ಅದರ ಬಗ್ಗೆ ನೆನ್ಕೊಂತ ಕುಂತರೂ ಸದ್ಯಕ್ಕೆ ಅದನ್ನು ನಿನ್ನನ್ನು ಮತ್ತೆ ದುಃಖದಲ್ಲೇ ಹೇಳ್ಕೊಂಡು ಹೋಗ್ತೈತಿ ಹೊರತಾಗಿ ಆ ಸಂಸಾರದಲ್ಲೇ ಸಾಧನೆಗಳ ನೆಮ್ಮದಿನ ತಂದು ಕೊಡ್ಬೋದು. ಯಾಕಂದರೆ ಇವೆಲ್ಲ ಸಂಸಾರದಲ್ಲಿ ಸಾಧನೆ ಏನು ಮಾಡಿನಪ್ಪ ಅದಂದರೂ ಸದ್ಯಕ್ಕೆ ಅದು ಒಂದು ದಿನ ಕೆಟ್ಟು ಹೋಗುವಂಥದ್ದು ವಿಕಾರ ಆಕೈತಿ. ಆ ವಿಕಾರ ಅಂತಃಕರಣಕ್ಕೆ ಬರ್ತೈತಿ. ಅಂತಃಕರಣದೊಳಗೆ ಏನು ಸುಖ ದುಃಖದ ಭಾವಗಳು ಉದಯ ಆಗ್ತಾವಲ್ಲ ಅಲ್ಲಿ ದುಃಖದ ಭಾವ ಉದಯ ಕಾರಣ ಆಗ್ತೈತಿ. ಅದಕ್ಕೆ ಇಲ್ಲಿ ಏನು ನೆನಬೇಕಂದ್ರೆ ಆನಂದದ ಭಾವವನ್ನು ಮೇಷನಂಗ್ರೇನು ಅಂತ ಹೇಳ್ತೀವಿ. ಸುಖ ದುಃಖದ ಭಾವಗಳನ್ನು ಮೀರಿ ಸದಾ ಆನಂದದ ಭಾವಗಳು ಉಳಿಯುವಂಥದ್ದು. ಅದು ಆಗಬೇಕಂದ್ರೆ ಹೆಂಗೆ ಮಾಡಬೇಕು ಅನ್ನೋದು ಮುಂದೆ ಹೇಳ್ಕೋತ ಹೋಗ್ತಾರೆ. ಉದಯ ಕಾಲ ಎಚ್ಚರಿಕೆಗಳು ವಿನಿತ ಗುರುಮೂರ್ತಿಯನ್ನು. ಯಾಕೆ ವಿನಿತ ಗುರುಮೂರ್ತಿ ಅಂದರೆ ಗುರುವಿನ ಆಕಾರ ಅಂತಲ್ಲ, ಬಹಿರಂಗದ ಲಕ್ಷಣಗಳಲ್ಲ. ಗುರು ಅಂದರೆ ವಿಶಾಲವಾದಂಥದ್ದು, ವಿಶ್ವವ್ಯಾಪಿಯಾದಂಥದ್ದು, ಅಂಧಕಾರ ಇಲ್ಲದಂಥದ್ದು, ಸದಾ ಬೆಳಗುವಂಥದ್ದು. ಅದು ಯಾವುದೈತಿ? ಸದ್ವಸ್ತು ಒಂದೈತಿ. ಅರವೇ ಗುರು ಅಂತ ಮತ್ತೆ ಹೇಳ್ತಾರೆ. ಮತ್ತೊಂದು ಅಂಥ ಗುರುವಿನ ನೆನೆಯನ್ನು ಯಾವುದು ನಿನ್ನಲ್ಲಿ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳಕನ್ನು ಹಚ್ಚಹಸ್ತೈತಿ ಅಂಥದ್ದನ್ನು ನೆನೆ. ಅಂದರೆ ಗುರುಮೂರ್ತಿನ ಅಂದುಕೊಳ್ಳಿನ ಗುರುವಿನ ಬಹಿರಂಗದ ಆಕಾರ ರೂಪಗಳನ್ನು ನೆನಪುವಂತ ಕುಂದೋದಲ್ಲ, ಅವರು ಹೇಳಿದಂಥ ತತ್ವ ಚಿಂತನೆಗಳು, ಅವರು ನಡೆದಂಥ ಜೀವನ ಕ್ರಮವನ್ನು ನೆನಪು ಮಾಡಿಕೊಡು. ಅದು ನಿನ್ನ ಅಂತಃಕರಣ ಒಳಗೆ ಅಳವಡಿಸ್ಕೋತ ಹೋಗು. ಬರೀ ಹೇಳಿಬಿಟ್ರೆ ಕೇಳಿಬಿಟ್ರೆ ಆಗೋದು. ಅಂತಃಕರಣದೊಳಗೆ ಅದನ್ನು ಅಳವಡಿಸ್ಕೋಬೇಕು. ಯಾವ ರೀತಿ ಮಾಡಿದಾಗ ಇದನ್ನು ಅಂತಃಕರಣದಾಗ ಅಳವಡಿಸ್ಕೊಳಕ್ಕೆ ಬರ್ತೈತಿ ಅದಕ್ಕೆ ಹೇಳ್ಕೊಂತ ಹೋಗ್ತಾರೆ ಒಂದವರು. ನಿನ್ನನು ಬಳಿಕ ಸುವಿಚಾರದಿಂದ ನೇಮಕವಾಗಿ ನಿನಗೌದು ಮುಕ್ತಿ. ಇದನ್ನೆಲ್ಲ ಅತತ್ವ ಚಿಂತನೆಗಳು ಹೇಳಿದಂಥ ಗುರು ಹೇಳಿದಂಥ ತತ್ವ ಚಿಂತನೆಗಳ ಆಧಾರದ ಮೇಲೆ ನಿನ್ನನ್ನು ನಿಜ ರೂಪವನ್ನು ನೋಡ್ಕೋ. ಅಂದ್ರೆ ಮಾತ್ರ ನಿನಗೆ ಮುಕ್ತಿ. ನೀನು ಅನ್ಯವನ್ನು ಹಿಡ್ಕೊಂಡು ಕೂತಿ ಅಂದ್ರೆ ಮುಕ್ತನ ಸಾಧ್ಯಲ್ಲ. ಎಲ್ಲಿವರೆಗೆ ನೀ ಜಗದ ವಿಷಯಾದಿಗಳ ಬಗ್ಗೆ ಚಿಂತನೆಯಲ್ಲೇ ಮುಳುಗುತ್ತಿ, ಜಗದ ವಿಷಯಾದಿಗಳ ಒಳಗೆ ಉಳಿತಿ, ಬಹಿರ್ಮುಖ ವೃತ್ತಿಯಲ್ಲಿ ಇಳಿತಿ, ಅಲ್ಲಿವರೆಗೆ ದುಃಖ ಇದ್ದಿದ್ದ. ಮುಕ್ತಿ ಅಂದ್ರೆ ಏನಪ್ಪ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮುಕ್ತಿ ವ್ಯಾಖ್ಯಾನ. ಈ ಸಂಸಾರದೊಳಗಿದ್ದಾಗ ದುಃಖ ನಿವೃತ್ತಿ ಆಗ್ತೈತೋ ಹೆಂಗೆ ವಿಚಾರ ಮಾಡಿ. ಅದಕ್ಕೆ ಅವರು ಇದರಿಂದ ಮುಕ್ತಿ ಅಂದರೆ ಇದರಿಂದ ಬಿಡುಗಡೆ ಆಗೋದಂದ್ರೆ ಸುಜ್ಞಾನದಿಂದ ನಿನ್ನನ್ನು ನೀನು ತಿಳಿ. ಅಜ್ಞಾನದೊಳಗೆ ಮುಳುಗಿ ಜಗದ ವಿಷಯಾದಿಗಳನ್ನೆಲ್ಲ ತಿಳ್ಕೊಂತ ಕೂತಿ, ಜಗದ ಆಗುಗಳನ್ನೆಲ್ಲ ಬಲ್ಲಿ, ಇಹಲೋಕ ಪರಲೋಕದ ಬಗ್ಗೆ ಎಲ್ಲ ಬಲ್ಲಿ. ಆದರೆ ನಿನ್ನ ಬಗ್ಗೆನೇ ನಿನಗೆ ತಿಳಿದಿಲ್ಲ. ನಿನ್ನ ಬಗ್ಗೆ ನೀ ಎಂದು ತಿಳಿಯಾಕೆ ಶುರು ಮಾಡ್ತಿ ಅಂದ ನೀನು ಜಗದ ಮೇಲಿನ ಮೋಹವನ್ನು ಕಳ್ಕೊಂತ ಬರ್ತಿ. ಇದಕ್ಕೆ ಉಪಾಯ ಏನಪ್ಪ? ಕಡಿ ಕೇಳ್ತಾರ ಅವ್ರು. ಈ ಪದ್ಯದ ಕಡಿ ಕೇಳ್ತಾರೆ. ಧರ್ಮದಂತ ನಡೆದೊಂದ ಉಪಾಯ ಅಂತ ಹೇಳ್ತಾರೋ, ಮತ್ತೊಂದೇನು ಉಪಾಯ ಇಲ್ಲ. ನಡುವೆಲ್ಲ ಹೇಳ್ಕೊಂತ ಹೋದರು. ಕಟ್ಟು ಕಡೆ ಹೇಳೋದೇನಪ್ಪ? ಇದಕ್ಕೆ ಉಪಾಯ ಒಂದ, ಮಾರ್ಗ ಒಂದ. ಇದಕ್ಕೆ ಧರ್ಮ ಅಂತ ನಡೆದು ಅಂದ್ರೆ ಆಚರಣೆ ಪರಿಶುದ್ಧ ಆಗಿರಬೇಕು. ನಡತೆ, ಜೀವನದಲ್ಲಿ ನಡತೆ ಪರಿಶುದ್ಧ ಆಗಿರಬೇಕು.
ಬರೀ ಮಾತು ಒಂದ ಪರಿಶುದ್ಧ ಆದ್ರಲ್ಲ, ಮಾತು ಒಂದು ಪರಿಶುದ್ಧ ಆದ್ರಲ್ಲ, ಮನಸ್ಸು ಪರಿಶುದ್ಧ ಆಗಬೇಕು, ನಡತೆ ಪರಿಶುದ್ಧ ಆಗಬೇಕು. ಶುದ್ಧವಾದ ಆಚರಣೆಗಳಿಂದ ಮನುಷ್ಯ ಜೀವನ ಮುಕ್ತನಾಗೈತಿ ಇರ್ತಾನೆ. ಬಹಳ ವೇದಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ ಇದನ್ನು ಮಾಡಬೇಕಂತಿಲ್ಲ. ಗುರು ಹೇಳಿದಂಥ ವಚನಗಳನ್ನು, ಒಂದೊಂದು ವಚನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂತ ಹೋಗಿ ಅದನ್ನು ಆಚರಣೆಗೆ ತೊಗೊಂಬಂದಿದ್ದಾದ್ರೆ ಆವಾಗ ಜೀವನ ಮುಕ್ತನಾಗ್ತಾನೆ. ಅದಕ್ಕೆ ಇಲ್ಲಿ ಮುಂದೆ ಹೇಳ್ಕೊಂತ ಹೋಗ್ತಾರೆ. ಮುಂದೆ ಹೋದಲ್ಲಿ ಹೆಣ್ಣು ಮಕ್ಕಳ ಗೂಡಿ ನಿನ್ನೆ ಜಾಗನವಿದ್ದು ಕಣಿವೆ ನಿಕ್ಕಿ ಅದ್ಮಿತರಗಳು ಕನಸಾಗಿ. ಜಗತ್ತಿದೆಲ್ಲ ನೋಡ್ತಿಲ್ಲ, ಹೆಂಗೆ ತೋರ್ಕಿ ಎಚ್ಚರಿಕೆ ಒಳಗಿದ್ದು ಸತ್ಯನ ಅನಿಸ್ತೈತಿ, ಇದು ಶಾಶ್ವತನ ಅನಿಸ್ತೈತಿ, ಇದು ಕರೆನ ಅನಿಸ್ತೈತಿ. ಆದ್ರೆ ತಿಳಿದು ನೋಡಿದ್ರೆ ಇದು ಕನಸಿನ ಸಮ ಆಯ್ತು ನೋಡಪ್ಪ ಅಂತ. ತಿಳಿದು ನೋಡಿದಾಗ ಇದು ಕನಸಿನಕ್ಕಿನ್ನ ಕನಿಷ್ಠ ಐತಿ. ನಮಗೆ ಕನಸಿಗೆ ಕನಸು ಅನಿಸ್ತ ಅಂತ ಹೇಳಿದ್ರು ಸದ್ಯ ಕೇಳಬೇಕಾಯ್ತು. ಆದ್ರೆ ಕನಸಿನಕ್ಕಿನ್ನ ಕನಿಷ್ಠ ಅದಿದೆ. ಅತ್ಯಂತ ಕನಿಷ್ಠ ಅಂದ್ರೆ ಜಾಗ್ರಾವಸ್ಥೆನ. ಯಾಕಂದ್ರೆ ಜಾಗ್ರಾವಸ್ಥೆ ಇದನ್ನು ಕನಸಿನಾಗ ಬಂದು ಹೇಳ್ತಿ. ಕನಸಿನಾಗ ಜಾಗ್ರಾವಸ್ಥೆದೆಲ್ಲ ತೋರ್ತತಿ, ಕನಸಿನೊಳಗೆ ಎಲ್ಲ ನೋಡ್ತಿ. ಆ ಕನಸಿನೊಳಗೆ ಈ ಜಾಗ್ರಾವಸ್ಥೆ ಒಂದು ಸ್ವಲ್ಪ ಬಂದು ಹೋಗ್ತೈತಿ, ಹೊರತಾಗಿ ಪೂರ ಇರೋದಿಲ್ಲ. ಏನೋ ಒಂದು ಸ್ವಲ್ಪ ಇದ್ರಂದ ಎಲ್ಲ ಸಂಬಂಧ ಮಾಡಿಕೊಂಡು ಮತ್ತೊಂದು ಬೇರೆ ಲೋಕನ ಸೃಷ್ಟಿಯಾಗಿರ್ತದೆ. ಆದರೆ ಕನಸು ಪೂರ್ತಿ ನೀನು ಎಚ್ಚರ ಆದ ಕೂಡಲೇ ಇದರೊಳಗೆ ಹೇಳ್ತೀನಿ. ಇದರ ಅನುಭವ, ಕನಸಿನ ಅನುಭವ ಎಚ್ಚರದೊಳಗೈತಿ. ನಿದ್ದೆ ಅನುಭವ ಎಚ್ಚರದೊಳಗೈತಿ. ಆದರೆ ಎಚ್ಚರ ಅನುಭವ ನಿದ್ದೆ ಒಳಗಿಲ್ಲ. ಎಚ್ಚರದ ನಿದ್ದೆ ಒಳಗಿಲ್ಲ. ಅದಕ್ಕೆ ಇದು ಕನಿಷ್ಠ ಅಂತ ಹೇಳ್ತಾರೆ. ಈ ಕನಿಷ್ಠವಾದಂಥ ಈ ಜಾಗ್ರಾವಸ್ಥೆಯನ್ನು ನೀನು ಹಿಡ್ಕೊಂಡು ಕುಂತಾಗ ಇದ ಸತ್ಯ ಅಂತ ನೀನು ಬಿಡದಾಡ್ಕೊಂತ ಕುಂತೆ ಅಂದ್ರೆ ದುಃಖಿ ಅಕ್ಕಿ. ಅದಕ್ಕೆ ಈ ಎಚ್ಚರಿಕೆ ಅವಸ್ಥೆಯೊಳಗೆ ಏನು ನಡೆದತ್ತಲ್ಲ, ಈ ತೋರಿಕೆ ಏನೈತಲ್ಲ, ಅರ್ಥಾತ್ ಈ ತೋರಿಕೆ ಎಲ್ಲ ಮಿಥ್ಯಾ ಅಂತ ನಂಬು. ತಾತ್ಪರ್ಯ ಇಷ್ಟ. ಈ ತೋರಿಕೆ ಎಲ್ಲ ಮಿಥ್ಯಾ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಬೇರೆ ಕಡೆ ಹೇಳ್ತಾರೆ. ಜಗತ್ತು ಮಿಥ್ಯಾ ಅಂತ ಯಾರಿಗೆ ತಿಳಿತೈತಿ ಅವ್ರಿದ್ರಾಗ ಬಡದಾಡ್ಕೊಂತ ಕುಂದ್ರೋದಿಲ್ಲ. ಸಾಮಾನ್ಯವಾಗಿ ಜಗತ್ತ ಸತ್ಯ ಅಂತ ಜೀವನ ಪೂರ್ತಿ ಬಡದಾಡ್ತಾನೆ ಮನುಷ್ಯ. ಆದರೆ ನಮ್ಮ ಋಷಿಮುನಿಗಳು ಹೇಳಿದ್ದು ಜಗತ್ತು ಮಿಥ್ಯ ನೋಡಪ್ಪ. ಋಷಿಮುನಿಗಳು ಹೇಳಿದ್ದು ಜಗತ್ತು ಮಿಥ್ಯ ಐತಿ, ಸದ್ವಸ್ತು ಒಂದ ಸತ್ಯ, ಅದಕ್ಕೆ ಆಧಾರವಾಗಿ ತೋರ್ತಕ್ಕಂಥದ್ದೆಲ್ಲ ಮಿಥ್ಯ. ಜಗದ ಮಿಥ್ಯ ಅಂದರೆ ಈ ಶರೀರ ಮಿಥ್ಯ, ಈ ಸಂಸಾರ ಮಿಥ್ಯ, ಈ ತೋರಿಕೆ ಎಲ್ಲ ಮಿಥ್ಯ. ಅಂದರೆ ಮಿಥ್ಯ ಅಂದರೆ ಇಲ್ಲ ಅಂತಲ್ಲ, ಅಶಾಶ್ವತವಾದಂಥದ್ದು. ಇದರೊಳಗೆ ಸುಖ ಅನ್ನೋದಿಲ್ಲ ಅಂತ. ಫಲವನ್ನದ ಆಕೃತಿಗಳನ್ನು ತಾನೇ ತಳೆಯುವುದು ಅಳಿದು ತಿನ್ನುವ ನಿದ್ರೆಯಲ್ಲಿ. ಈ ಮೂರು ಅವಸ್ಥೆ ಒಳಗೆ ಇದೆಲ್ಲ ಜಾಗ್ರ ಅವಸ್ಥೆಯೊಳಗೆ ಬಂದಿದ್ದು ಏನಾಗಿರ್ತೈತಲ್ಲ, ಇದ್ರದ್ದು ಭಾಸ ಕನಸಿನೊಳಗೆ ತೋರ್ತೈತೆ ನೋಡಪ್ಪ. ಎಣ್ಣೆ ಬಚ್ಚಲ ರಸ ಸೊಡರಂತೆ ಕೆಟ್ಟಿಂತು ಹಣ್ಣಿ ಕೊಂಡಿದರೆ ಮೊದಲಿನಂತೆ ಬಾಳ್ವಿಗೆ. ಅದಕ್ಕೆ ಈ ಜಗತ್ತಿನೊಳಗೆ ನೀನೇನೈತಲ್ಲ, ಇದ ಸತ್ಯ ಅಂತೇಳಿ ಬಡ್ದಾಡ್ಕೊಂತ ಕುಂತೆ ಅಂದ್ರೆ ಈ ಶರೀರ ಹೋಗಿ ಬಿಡ್ತದೆ. ಸಂಸಾರದೊಳಗೆ ಬಡ್ದಾಡ್ಕೊಂತ ಕುಂತೆ ಅಂದ್ರೆ ಈ ಶರೀರ ಹೋಗಿ ಬಿಡ್ತದೆ. ಆ ಸದ್ವಸ್ತನ್ನು ತಿಳಿಯೋಕ್ಕಾಗೋದಿಲ್ಲ ನಿನಗೆ. ಅದಕ್ಕೆ ಈ ಸಂಸಾರದೊಳಗೆ ಇದ್ದಾಗ, ಈ ಶರೀರಕ್ಕೆ ಶಕ್ತಿ ಇದ್ದಾಗ, ಇದಕ್ಕೆ ಸಾಮರ್ಥ್ಯ ಇದ್ದಾಗ ಇದನ್ನು ತಿಳಿಯಾಕ ಪ್ರಯತ್ನ ಮಾಡು. ಹೆಂಗೆ ಪ್ರಯತ್ನ ಮಾಡು ಅಂತ ಮುಂದೆ ಹೇಳ್ತಾರೆ. ಹೆಂಗೆ ಪ್ರಯತ್ನ ಮಾಡೋದಪ್ಪ? ತನುವಿದೇನು ಏನೊಂದು ದೇತಕ್ಕೆ. ಇದನ್ನ ಹೆಂಗೆ ಪ್ರಯತ್ನ ಮಾಡೋದು ಅಂದ್ರೆ ಇಲ್ಲಿಂದ ಶುರು ಮಾಡ್ಕೊಂತ ಈ ಶರೀರ ಯಾವುದು, ನಾನಾರು, ನಾನು ಯಾರು, ವಿಚಾರೇನ ವಿವೇಕೇನ ನಿಗ್ರಹೇ ಮಾ ಅಂತ ಹೇಳ್ತಾರೆ. ಇದೆಲ್ಲ ಸಂಸಾರ ಬಂಧನ ಶುರು ಆಗಿದ್ದು ಎಲ್ಲಿದ್ದಪ್ಪ? ಈ ಶರೀರ ನಾನಂದ ಭಾವದಿಂದನೇ ಶುರು ಆಗಿದ್ದು. ಅದಕ್ಕೆ ಸ್ವಲ್ಪ ಇದನ್ನು ವಿಚಾರ ಮಾಡೋಂತ. ಇದ್ರ ಪಾರಾಗು ಬಿಗಿ ಹೆಂಗಂದ್ರೆ ನೋಡು ಎಷ್ಟು ಸೂಕ್ಷ್ಮ ಹೇಳ್ಕೊಂತ ಹೊಂಟಾರೆ. ಇದರಿಂದ ಪಾರಾಗು ಉಪಾಯ ಹೆಂಗಪ್ಪ ಅಂದ್ರೆ ಜಗತ್ತು ಮಿಥ್ಯ ಅಂತ ತಿಳ್ಕೊ. ಹಾಗೆ ತಿಳ್ಕೊಂಡಾಗ ಇದನ್ನು ಕಂಡುಕೊಳ್ಳೋದು ಹೆಂಗಂದ್ರೆ ಶರೀರ ಯಾವುದು, ನಾನು ಯಾರು, ಜಗತ್ತನ್ನು ಬಿಟ್ಬಿಡೋದು. ಜಗತ್ತಿರಲಿ ಅದ್ರ ಪಾಡಿ,
ಮೊದಲು ಈ ಶರೀರ ನಾನು ಹೌದೋ ಅಲ್ಲೋ ಪ್ರಶ್ನೆ. ಜಗತ್ತಿಂದ ಒಂದು ಕಡೆ ಇರಲಿ, ಅದು ಜಗತ್ತು ಮಿಥ್ಯ ಸತ್ಯ ಅನ್ನೋದು ಆಮೇಲೆ ತಿಳ್ಕೊಳು. ಅದಕ್ಕೆ ಅದನ್ನು ಶುರು ಮಾಡೋದು ಎಲ್ಲಿದ್ದ ಶುರು ಮಾಡಪ್ಪ. ಯಾವುದನ್ನು ನೀನು ನಂಬ್ಕೊಂಡು ಕುಂತಿ ನಾನು ಅಂತೇಳಿ ಅಲ್ಲಿದ್ದ ಶುರು ಮಾಡು. ಯಾವುದನ್ನು ನೀನು ನಂಬ್ಕೊಂಡು ಕುಂತಿ ಶರೀರ ನಾನಂತ ನಂಬ್ಕೊಂಡು ಕುಂತಿ, ಈ ಶರೀರ ನಾನನ್ನೋ ದಶೆಯಿಂದನೇ ಈ ಸಂಸಾರದ ಬಂಧನ ಶುರು ಆಗೈತಿ. ಈ ಶರೀರ ನಾನನ್ನೋ ದಶೆಯಿಂದ ಈ ಜಗತ್ತಿನ ಮೇಲೆ ಮೋಹ ಉಂಟಾಗೈತಿ. ಈ ಶರೀರ ಮೇಲಿನ ದಶೆಯಿಂದನೇ ಎಲ್ಲ ಶುರು ಆಗೈತಿ. ಅದಕ್ಕೆ ಈ ಶರೀರ ಯಾವುದು, ನನ್ನೊಳಗಿದೆ ನಾನಂತ ಭಾವ ಯಾಕೆ ಬಂತು, ನಾನು ಯಾರು ಪ್ರಶ್ನೆ ಮಾಡು. ಶರೀರ ನಾನಂತ ಭಾವ ಯಾಕೆ ಬಂತು ನನ್ನೊಳಗೆ, ಅಜ್ಞಾನವಶ ಶುರು ಆಯಿತು. ಪ್ರಾರಂಭ ಅವಸ್ಥೆಯೊಳಗೆ ಬಾಲಕ ಅವಸ್ಥೆಯೊಳಗೆ ಶರೀರ ಭಾವ ಇರಲಿಲ್ಲ. ಶರೀರ ಬಂದ ತಕ್ಷಣ ಶರೀರ ನಾನು ಭಾವ ಇರಲಿಲ್ಲ. ಜೀವಾತ್ಮ ಪ್ರವೇಶ ಆಗಿದ್ದ, ಆದರೆ ಇದು ನಾನಂತ ಭಾವ ಇರಲಿಲ್ಲ. ಈ ಭಾವ ಗಟ್ಟಿ ಹಾಕೋಂತ ಹೊಂಟಿ ಈ ಜಗತ್ತಿನ ಒಡನಾಟದಿಂದ, ಈ ಸಂಸಾರದಿಂದ, ಸುತ್ತಮುತ್ತಲಿನಿಂದ ಇದು ನಾನು ಅನ್ನೋದು ಗಟ್ಟಿ ಹಾಕೋಂತ ಹೋಗೈತಿ. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡು. ಮುಂದೆ ಹೇಳ್ತಾರೆ ನೋಡಿ. ಜನನ ಮರಣ ಕಾರಿನ ಈ ಶರೀರದಗಳು ನೆನೆಯುವ, ಆಲಿಸುವ, ಸೋಂಕಿಸುವ, ಅರಿಯುವ, ವಾಸುವ, ತನುವ ಆರದ ನುಡಿಗಳು. ಇದು ಕೇಳ್ತತಿ, ನೋಡ್ತತಿ, ಮಾಡ್ತತಿ ಅಂತಿಕರಿ ನೀನು. ಇದನ್ನೆಲ್ಲ ನೋಡೋ ಮಾಡೋ ಯಾರು ಪ್ರಶ್ನೆ ಮಾಡು. ಯಾರು ಇದರೊಳಗೆ ಈ ಶರೀರ ಐತಿ, ಇದು ಹುಟ್ಟತತಿ, ಇದು ಸಾಯ್ತತಿ, ಇದು ಹುಟ್ಟು ಸಾವು ಐತಿ. ಆದ್ರೆ ಇದ್ರ ಮಧ್ಯದೊಳಗೆ ಇದನ್ನೆಲ್ಲ ಇದೇನು ಕರ್ಮಗಳನ್ನು ಮಾಡ್ತತ್ತಲ್ಲ, ಇದನ್ನು ನೋಡ್ಕೊಂತ ಕುಂತಾನ. ಕಾಣೋದು, ಕೇಳೋದು, ನೋಡೋದು, ಮುಟ್ಟೋದು, ಮುಸೋದು, ಈ ಕರ್ಮಗಳು ನಡೆದಾವಲ್ಲ, ಇವನ್ನೆಲ್ಲ ನೋಡೋ ಒಬ್ಬ ಅದಾನ. ಇದನ್ನೆಲ್ಲ ಆಲಸ ಒಬ್ಬ. ಕಿವಿ ಕೇಳ್ತಂದ್ರೆ ಕಿವಿ ಕೇಳೋದು, ಕಿವಿ ಮಾಧ್ಯಮ ಅಷ್ಟ. ಆದ್ರೆ ಅದನ್ನ ಕೇಳೋ ಒಬ್ಬ ಬೇರೆ ಅದ. ಕಣ್ಣು ನೋಡ್ತತೆ ಅಂದ್ರೆ ಕಣ್ಣು ತೋರಿಸ್ತತಿ, ನೋಡೋ ಒಬ್ಬ ಬೇರೆ ಅದ. ಕಣ್ಣಿನ ಮೂಲಕ ನೋಡ್ತಾನ, ಕಣ್ಣ ನೋಡೋದಿಲ್ಲ. ಕಣ್ಣ ನೋಡ್ತದಂತ ನಾವು ತಿಳ್ಕೊಂಡೆವು, ಕಣ್ಣು ನೋಡೋದಿಲ್ಲ. ಕಿವಿ ಕೇಳೋದಿಲ್ಲ, ಕಿವಿ ಮೂಲಕ ಕೇಳ್ತಾನ. ಚರ್ಮದ ಮೂಲಕ ಸ್ಪರ್ಶ ಜ್ಞಾನ ಮಾಡ್ತಾನ. ಅಲ್ಲಿದ್ದಾಗ ಅವಾಗ ಸ್ಪರ್ಶ ಜ್ಞಾನ ಆಕತಿ, ಇಲ್ಲ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ಅವ ಅಲ್ಲಿರಬೇಕು. ಕೇಳವ, ನೋಡವ, ಮುಟ್ಟವ, ಮುಸವ, ಯಾರಪ್ಪ ಅವನು? ಇವೆಲ್ಲ ಇಂದ್ರಿಯಗಳದಾವ, ಇವೆಲ್ಲ ಸಾಧನಗಳಷ್ಟೇ. ಈ ಸಾಧನಗಳನ್ನ ನಾವಂತ ತಿಳ್ಕೊಂಡು ಕುಂತೇವು. ಈ ಸಾಧನಗಳನ್ನ ಮಾಡ್ತಾವೆಲ್ಲವನ್ನ ತಿಳ್ಕೊಂಡು ಕುಂತೇವೆ ನಾವು. ಕಣ್ಣ ನೋಡ್ತೈತಿ, ಕಿವಿನ ಕೇಳ್ತೈತಿ. ಆದ್ರೆ ಇದ್ರ ಹಿಂದೆ ಒಬ್ಬ ಅದ, ಯಾರವನು ಅಂತ ವಿಚಾರ ಮಾಡ. ಅದಕ್ಕೆ ಮೊದಲು ಹೇಳಿದ್ರಲ್ಲ, ತನು ಯಾಕ ನಾನು ಯಾಕ, ತನು ಯಾರು ನಾನು ಯಾರು ಅಂತ ಬಂತಲ್ಲ. ಆ ನಾನನ್ನು ಹೆಂಗೆ ತಿಳ್ಕೊಳೋದು, ಆ ನಾನನ್ನು ಸದ್ಯ ವಸ್ತುವನ್ನು ಹೆಂಗೆ ತಿಳ್ಕೊಳೋದು ಅನ್ನೋದಕ್ಕೆ ಸೂಕ್ಷ್ಮವಾಗಿ ಹೇಳ್ಕೊಂತ ಹೊಂಟಾರೋ. ಅದನ್ನು ಹೆಂಗೆ ಅನುಭವ ಮಾಡ್ಕೊಳೋದು. ಕಣ್ಣು ನೋಡ್ತೈತೆ ಅಂತಿ, ಕಣ್ಣು ನೋಡ್ತೈತೋ ನೋಡೋ ಒಬ್ಬ ಬೇರೆ ಅದ ವಿಚಾರ ಮಾಡು. ಕಿವಿ ಕೇಳ್ತೈತೆ ಅಂತಿ, ಕಿವಿ ಕೇಳೋ ಬೇರೆನ, ಕಿವಿ ಒಬ್ಬ ಬೇರೆ ಐತಿ ನೋಡಿ ವಿಚಾರ ಮಾಡಿ. ಕಿವಿ ಕೇಳ್ತೈತೆ ಅಂದ್ರೂ ಸದ್ಯಕ್ಕೆ ಕಿವಿ ಮೂಲಕ ಕೇಳ್ತತಿ, ಕೇಳೋ ಒಬ್ಬ ಬೇರೆ ಅದ. ಕಿವಿ ಇಲ್ಲಾಗೂ ಕೇಳ್ತತಿ, ಕಣ್ಣು ಇಲ್ಲಾಗೂ ಕಾಣ್ತತಿ. ಈ ಅನುಭವನ ಮಾಡ್ಕೊಂಡಿಲ್ಲ ಮನುಷ್ಯ. ಜಡಮತಿಗೊಳಗಾಗಿ ಏನಂತ ತಿಳ್ಕೊಂಡಾನ, ಕಣ್ಣಿನ ಮೂಲಕ ನೋಡೋದಷ್ಟ ನೋಡೋದು ಅಂತ ತಿಳ್ಕೊಂಡಾನ. ಕಣ್ಣಿಲ್ಲಾಗೂ ನೋಡ್ತಾನ, ಕಣ್ಣಸಿನೊಳಗೆ ಈ ಕಣ್ಣಿಲ್ಲ, ಎಲ್ಲವನ್ನೂ ನೋಡ್ತಾನೆ. ಈ ಕಣ್ಣು ಮುಚ್ಚೈತಿ, ನೋಡಿಲ್ಲ ಅಲ್ಲೇ. ಈ ಕಣ್ಣಿತ್ತ ಅಲ್ಲೇ ಇಲ್ಲ, ಈ ಕಿವಿ ಇತ್ತ ಇಲ್ಲ. ಆದರೆ ನೋಡಿದ, ಕೇಳಿದ, ಹಾಡಿದ, ಮುಟ್ಟಿದ, ಮೂಸಿದ ಎಲ್ಲ ಅನುಭವ ಐತಲ್ಲಿ. ಕನಸಿನೊಳಗೆ ಯಾವ ಅನುಭವ ಇಲ್ಲ ಹೇಳ್ರಿ? ಈ ಪಂಚ ಇಂದ್ರಿಯಗಳು ಏನು ಅನುಭವ ಐತಲ್ಲ, ಈ ಅನುಭವಗಳೆಲ್ಲ ಈ ಇಂದ್ರಿಯಗಳಿಂದನೇ ಆಗೈತಲ್ಲಿ ಅನುಭವ. ಅಂದ್ರೆ ಈ ಇಂದ್ರಿಯಗಳು ಇದ್ರೇನು ಬಿಟ್ರೇನು, ನೀನು ಮಾತ್ರ ಯಾವಾಗಲೂ ಇದನ್ನು ನೋಡೋವಿದ್ದಾಗ ಮಾತ್ರ ಅಷ್ಟೇ ಇಂದ್ರಿಯಗಳಿಗೆ ಶಕ್ತಿ. ಕಣ್ಣು ತೆಗೆದಿದ್ರು ಕಾಣೋದಿಲ್ಲ, ಕಿವಿ ತೆಗೆದಿದ್ರು ಕಿವಿ ಇದ್ರೂ ಕೇಳೋದಿಲ್ಲ. ಯಾಕಪ್ಪ ಇದು ಆಕೈತಂದ್ರೆ ಅಲ್ಲಿ ಕೇಳೋವಿಲ್ಲ, ನೋಡೋವಿಲ್ಲ. ಆ ಸದ್ವಸ್ತು ಇಲ್ಲ ಅಂದಾಗ ಇದರ ಅನುಭವ ಆಗುವುದೇ.
ಅದಕ್ಕೆ ಇದು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡು. ಈ ಇಂದ್ರಿಯಗಳು ಏನಂತ ತಿಳ್ಕೊಂಡು ಕುಂತಲ್ಲ, ಇದಕ್ಕೆಲ್ಲದಕ್ಕೂ ಆಧಾರವಾಗಿ ಒಂದು ಚೇತನ ಐತಿ. ಮುಂದೆ ಹೇಳ್ತಾರೆ ಮುಕ್ತಂಗ ಜನಿಪವೆಲ್ಲಿಂದ ಹಸುಗಳೇನ ನೆಮ್ಮಿವೆ ನನ್ನ ಗೊಳಿಸಿ ನಡೆಸುವರಾರು ವೇತನದಿಂದ ಜಗವಿನಿತ ಭೇದಾಕಾರದಿಂದ ನಿಶ್ಚಿತೆಂಬ ಭಾವನೆಗಳ ಅನುಭವಿಸಿದು. ಇದರೊಳಗೆ ಪಂಚವಾಯುಭೂತಗಳು, ಪಂಚಪ್ರಾಣಗಳು ಇವೆಲ್ಲ ಎಲ್ಲಿದ್ದ ಬಂದು ಇದನ್ನೆಲ್ಲ ನಡೆಸೋರು ಯಾರು? ನೀನು ಹೊರಗಿಂದೆಲ್ಲ ಅದನ್ನು ನಾ ಮಾಡಿದ್ದು, ಇದನ್ನು ಮಾಡಿದ್ದು, ನೀ ಮಾಡಿದೆ ಅಂತ ಹೇಳ್ತಿಪ್ಪ. ಇದ್ರ ಒಳಗೆ ಪ್ರಾಣವಾಯು ಸಂಚಾರ ಮಾಡುವಂಗೆ ಮಾಡೋರು, ಉಂಡಿದ ಕರ್ಗೋ ಹಂಗೆ ಮಾಡೋರು, ಇದನ್ನೆಲ್ಲ ಯಾರು ಮಾಡ್ತಾರೆ? ಅವನ ಆಧಾರ ಐತೆ ಅಂತ ನಡೆದತ್ತಿದು. ಅವನ ಆಧಾರ ಇಲ್ಲ ಅಂದ್ರೆ ಇದು ಬಂದ್ ಆಗಿಬಿಡ್ತದೆ. ಅವನ ಇಲ್ಲ ಅಂದ್ರೆ ಇದು ಬಂದ್ ಆಗಿಬಿಡ್ತದೆ. ಇದನ್ನೆಲ್ಲ ಮಾಡೋರು ಯಾರು? ಪ್ರಶ್ನೆ ಮಾಡು. ಇದನ್ನು ವಿಚಾರ ಮಾಡಿ ನೋಡು. ಇದನ್ನು ವಿಚಾರ ಮಾಡಿ ನೋಡಿ ನೀ ನಿರ್ಧಾರಕ್ಕೆ ಬಾ. ರಕ್ತ ಸಂಚಲನವನ್ನು ಮಾಡೋರು ಯಾರು? ಅದಕ್ಕೆ ನೋಡ್ಕೋ, ಇದರೆಲ್ಲದಕ್ಕೂ ಆಧಾರ ಒಂದು ಚೇತನ ಐತಿ. ಈ ಪಂಚೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೂ ಆಧಾರವನ. ಈ ಶರೀರದೊಳಗೆ ಏನು ಪಂಚವಾಯುಭೂತಾದಿಗಳ ಸಂಚಾರ ಮಾಡ್ತಾವೋ ಅದಕ್ಕೂ ಆಧಾರವನ. ತಾಯಿಯ ಗರ್ಭದಳು ತಾನಿದ್ದ ವೇಳೆಯಲ್ಲಿ ಹೇದತಿ ಬಾಧೆಗೆ ಮನನೊಂದು ಪೇಸುತಿಯ ಪೇವನು ಬಿಟ್ಟೇತಕ್ಕಿಂತೂ ಪರಮಟ್ಟಿರುವೆ ಆಯುಷ್ಯವಿರೋಳಗೆ ಕಾಯಜ ವಿರೋಧಿ ಗುರು ಶಂಬಲಿಂಗವನ್ನು ಒಲಿಸಿ ಮಾಯನು ಮೀರಿ ಬಹುವನು ಗೆಲುವಿನೆಂಬ ಸಮುದಾಯ ಅಧಿಕಾರವೆನ್ನದು ಮೊದಲನೇದಕ್ಕ ಉಪಾಯವೇ ಧರ್ಮವೊಂದು. ಅದಕ್ಕೆ ಇಲ್ಲಿ ವಿವರವಾಗಿ ಹೇಳ್ಕೊಂತ ಹೋದರು. ತಾಯಿ ಗರ್ಭದೊಳಗಿದ್ದಾಗ ಏನಲ್ಲಿ ಉಪ್ಪು, ಹುಳಿ, ಖಾರ, ತಾಯಿ ಉಣ್ಣಂಥದ್ದು, ಮಲಮೂತ್ರಗಳು ಆ ಕಡೆ ಈ ಕಡೆ, ಕುಕ್ಕುಟಾಸನ, ಇದನ್ನೆಲ್ಲ ಸೂಕ್ಷ್ಮವಾಗಿದ್ದಾಗ ಅನುಭವಕ್ಕೆ ಬರ್ತದೆ. ಈ ಶರೀರ ಹೆಂಗೆ ಬಂತು ಅಂತ ನೋಡ್ಕೊಂತ ಹಿಂದೆ ಸರ್ಕೊಂತ ಹೋದಾಗ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಅನುಭವಕ್ಕೆ ಬರ್ತದೆ. ಎಲ್ಲಿದ್ದ ಶುರುವಾತಿ ಶರೀರದ ಜೀವನ ಕ್ರಮ, ಇದನ್ನು ಅನುಭವವನ್ನು ನೋಡಿದಾಗ ಅಲ್ಲಿ ಜೀವಾತ್ಮ ಪ್ರವೇಶ ಮಾಡಿದ ತಕ್ಷಣ ಪ್ರತಿಜ್ಞಾಗ ಐತಾನ. ಸಾಮಾನ್ಯನಿಗೆ ಇದು ನೆನಪಾಗುವುದಿಲ್ಲ. ಪ್ರಸೂತಿ ವಾಯು ಅದರ ಜೋರವಾದ ಅಪ್ಪಳಿಕೆಯಿಂದ ಅದು ಮರೆತು ಹೋಗ್ಯದ. ಅದನ್ನು ಅನುಭವ ಮಾಡ್ಕೋಬೇಕು ಅಂದ್ರೆ ಸೂಕ್ಷ್ಮವಾಗಿ ಹಿಂದೆ ತಿರುಗಿ ಹಿಂದೆ ಸರ್ಕೋಂತ ನೋಡ್ಕೋಂತ ಹೋಗ್ಬೇಕು. ಅದರ ಆಚೆ ಜನ್ಮಾಂತರ ತಿಳಿಯಾಕೆ ಬರ್ತದೆ. ಈ ಜನ್ಮ ಅಲ್ಲ, ಜನ್ಮಾಂತರ. ಅದಕ್ಕೆ ಅದು ಸಾಮಾನ್ಯ ಮರೆತಿರ್ತಾನೆ. ಆದರೆ ಯಾರು ಒಮ್ಮೆ ತಮ್ಮ ನಿಜವನ್ನು ತಿಳಿತಾರ ಆ ಅನುಭವ ತನ್ನಿಂತಾನ ಆಗಿಸುವ. ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ನೀನು ಈಗಿಂದ ಅಷ್ಟೇ ನೋಡ್ತಿ, ಇವರೆಲ್ಲ ಬಂಧು ಮಿತ್ರರು ಅದು ಇದು ಅಂತೇಳಿ ಅವ್ರ ಮೇಲೆ ಯುದ್ಧ ಮಾಡಲಿ, ಹಂಗೆ ಮಾಡ್ತೀವಿ ಅಂತೇಳಿ. ನಾನು ಜನ್ಮಾಂತರ ನೋಡ್ಕೊತ ಬಂದೇನೆ. ಹಿಂದಿಂದೆಲ್ಲ ಜನ್ಮದ ನೆನಪೈತಿ. ನಿನ್ನ ವೃತ್ತ ಅಂತ, ನನ್ನ ವೃತ್ತ ಅಂತ ಎಲ್ಲ ಗೊತ್ತು. ಅದಕ್ಕೆ ಇವು ಯಾವ ನಿಮಿತ್ತ ಮಾತ್ರ ಅಷ್ಟೇ. ಇವೆಲ್ಲ ನಿಮಿತ್ತ ಮಾತ್ರ. ನೀನು ಹಿಂದಿಂದ ಮರೆತಿ, ಅದಕ್ಕೆ ನೀನು ಹಿಂಗೆ ಅನ್ಸಾಕತ್ತೈತಿ. ನಾನು ಮರೆತಿಲ್ಲ, ನನಗೆಲ್ಲ ನೆನಪೈತಿ. ನೀನು ನೋಡಿ ಈ ಜನ್ಮದ ಕರ್ಮದ ಫಲವಾಗಿ ಇಲ್ಲೆಲ್ಲ ಬಂದು ಎಲ್ಲ ಬಂಧು ಮಿತ್ರರು ಸತಿಸುತ್ತರು ಆಗಿ ತೋರಾಕತ್ತಾರ. ಅವ್ರವ್ರ ಕರ್ಮದ ಫಲ ಅದ. ಅದಕ್ಕೆ ಇದಕ್ಕೆ ಚಿಂತೆ ಮಾಡಕ್ಕೆ ಹೋಗೋಣ. ಮೂಡು ಬಾಣವನ್ನು ಕೇಳ್ತಾನೆ. ಹಂಗೆ ಇಲ್ಲಿ ನೋಡಿದಾಗ ನಾವು ತಾಯಿ ಗರ್ಭದೊಳಗೆ ಇದ್ದಿದ್ದ ನೆನಪಿಲ್ಲ ಅಂತ ಅಂದರೂ ಸದ್ಯಕ್ಕೆ ಈ ಶರೀರ ಬಂದ ಮೇಲೆ ಎಲ್ಲಿವರೆಗೆ ನೆನಪಾಗೈತಿಪ್ಪ ನಿನಗೆ? ನೆನಪಿನ ಶಕ್ತಿನ ನೆನಪು ಮಾಡ್ಕೊಂತ ಹೋಗು. ಹಿಂದೆ ಎಲ್ಲಿದ್ದ ನೆನಪೈತಿ ನಿನಗೆ? ಬಾಲಕಾವಸ್ಥೆ ಒಳಗೆ ಶರೀರ ಬಂದ ತಕ್ಷಣ ಬಾಲಕಾವಸ್ಥೆ ಒಳಗೆ ಏನೇನು ನಡೆದೈತಿ ನೋಡ್ಕೊಂತ ಹೋಗು. ಈ ಶರೀರ ಮೇಲೆ ಶರೀರ ಮೇಲಿನ ಭಾವ ಇಲ್ಲೇ ಇಲ್ಲ. ಪ್ರಾರಂಭಿಕ ಹಂತದೊಳಗೆ ಎಲ್ಲೇ ಉಂಟತಿ, ಎಲ್ಲೇ ಬೀಳ್ತತಿ, ಎಲ್ಲೇ ಹೇಳತತಿ, ಗಾಢವಾದ ನಿದ್ರೆ ಒಳಗೆ ಆನಂದದೊಳಗೆ ಮುಗಿರ್ತತಿ. ನಿಧಾನವಾಗಿ ಜಗತ್ತನ್ನು ನಾನು ನಂದು ಅಂತ ಕಲ್ಕೋತ ಹೋಗ್ತದೆ. ಕಲ್ಕೊಂತ ಹೋದಂಗೆ ಇದರ ಮೇಲೆ ವ್ಯಾಮೋಹ ಬೆಳ್ಕೊಂತ ಹೋದಂಗೆ ದುಃಖ ಶುರು ಆಗ್ತದೆ.
ಎಲ್ಲಿವರೆಗೆ ಇದ್ರ ಮ್ಯಾಲಿನ ಮ್ಯಾವ ನಮಗೆ ಗಟ್ಟಿ ಇರ್ತೈತಿ ಅಲ್ಲಿವರೆಗೆ ದುಃಖ ಇರ್ತೈತಿ. ಅದಕ್ಕೆ ಇದನ್ನು ವೃತ್ತಾಂತವನ್ನು ತೆಗೆದು ನೋಡ್ಬೇಕಾಯ್ತು. ತನ್ನ ನಿಜವನ್ನು ತಿಳಿದಂದ್ರೆ ಇನ್ನು ಸೂಕ್ಷ್ಮ ಐತಿ. ಯಾಕಿದು ಸೂಕ್ಷ್ಮ ಆಗೈತೆ ಅಂದ್ರೆ ಜಡಮತಿಗೆ ಒಳಗಾಗಿ ನಾವು ಈ ಶರೀರ ನಾನನ್ನು ಭಾವಕ್ಕೆ ಬಂದು ನಿಂತೇವಲ್ಲ, ಇದು ಅತ್ಯಂತ ಕನಿಷ್ಠವಾದಂಥದ್ದು. ಶರೀರ ಒಂದು ಅವಸ್ಥೆ ಒಳಗೆ ಅಷ್ಟೇ ತೋರಿದಂಥದ್ದು, ಕನಸಿನೊಳಗಿಲ್ಲ, ನಿದ್ರೆ ಒಳಗಿಲ್ಲ. ಎಚ್ಚರ ಆದ ತಕ್ಷಣ ಈ ಶರೀರ ನಾನಂತ ಭಾವ ಬರ್ತದೆ. ಗಾಢ ನಿದ್ರೆಗೆ ಹೋಗ್ತಂದ್ರೆ ಈ ಶರೀರ ಭಾವ ಹೋಗ್ತಿ, ಕನಸಿನಾಗ ಈ ಶರೀರ ಭಾವ ಇಲ್ಲ. ಎಚ್ಚರ ಆದಾಗ ಸುದ್ದೇಕ ಯಾವ್ದರ ಕಾರ್ಯದಲ್ಲಿ ಮಗ್ನ ಆದಾಗ ಈ ಶರೀರ ಭಾವ ಇರೋದು. ತನ್ಮಯತೆ ಬಂದಾಗ ಏಕಾಗ್ರಕಾರ ವೃತ್ತಿ ಆದಾಗ ಈ ಶರೀರ ಭಾವ ಅಡಗ್ತದೆ. ಅದಕ್ಕೆ ಅದರ ಅನುಭವನ ಮಾಡ್ಕೊಳಕ ಜಪತಪಾದಿಗಳನ್ನು ಮಾಡೋದು. ಎದಕ್ಕೆ ಮಾಡೋದು ಜಪತಪಾದಿಗಳನ್ನು ಅಂದ್ರೆ ಶರೀರದ ಭಾವವನ್ನು ಮೀರಿ ನಿಂದ್ರಕ್ಕೆ. ಈಗ ಗುರುನಾಮ ಸ್ಮರಣೆ ಜಪತಪಾದಿಗಳನ್ನು ಎದಕ್ಕೆ ಮಾಡೋದಪ್ಪ ಅಂದ್ರೆ ಮನುಷ್ಯನ ಚಂಚಲ ವೃತ್ತಿ ಇದ್ದಾಗ ಅದು ಅನುಭವಕ್ಕೆ ಬರೋದಿಲ್ಲ. ಮನುಷ್ಯನ ಚಂಚಲ ವೃತ್ತಿ ಇದ್ದಾಗ ವಿಷಯಾದಿಗಳ ಬಗ್ಗೆನೇ ಚಿಂತನೆ ಮಾಡ್ಕೊಂತ ಕುಂದಿರ್ತೈತಿ, ವಿಷಯಗಳ ಸಂಘದೊಳಗೆ ಬೇರಿತೈತಿ, ಮತ್ತು ಸುಖ ದುಃಖದ ಭಾವಕ್ಕೊಳಗಾಗ್ತೈತಿ. ಅದರ ಭಾವ ಆ ಪ್ರವೃತ್ತಿಯನ್ನು ಬಿಡಿಸಿ ಇದನ್ನು ಶಾಂತವಾಗಿ ಉಳಿಸೋದು ಹೆಂಗೆ? ಯಾವುದು ಉಪಾಯ ಇದಕ್ಕೆ ಉಪಾಯ ಒಂದ ಈ ಮನಸ್ಸನ್ನು ಹರಿದಾಡತಕ್ಕಂಥ ಮನಸ್ಸನ್ನು ಚಂಚಲ ವೃತ್ತಿಯಿಂದ ನಿಶ್ಚಲ ಮಾಡಿದಾಗ ಆ ಸೂಕ್ಷ್ಮವಾದಂಥ ಅನುಭವ ಆಗ್ತದೆ. ನಾನು ಯಾರು, ನನ್ನ ನಿಜ ಸ್ವರೂಪವೇನು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಆ ಅನುಭವ ಆಗಬೇಕಂದ್ರೆ ಮೊದಲು ಜಡಮತಿಗೊಳಗಾದಂಥ ಮನಸ್ಸಿನ ಚಂಚಲ ವೃತ್ತಿ ಏನೈತಲ್ಲ ಅದು ನಿಧಾನ ಆಗಬೇಕಾಯ್ತು. ಅದು ಬಹಿರ್ವೃತ್ತಿ ಇದ್ದಿದ್ದು ಅಂತರ್ವೃತ್ತಿ ಆಗಬೇಕಾಯ್ತು. ನಾನು ಯಾರು, ನನ್ನೊಳಗೆ ಯಾಕೆ ಈ ಶರೀರ ಬಂತು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಈ ಪ್ರಶ್ನೆ ಒಳಗೆ ನಡಿಬೇಕಾಗೈತಿ. ಇದು ನಡಿಬೇಕಾಗಿತ್ತಂದ್ರೆ ಹೊರಗಿನ ಪ್ರವೃತ್ತಿ ಕಡಿಮೆ ಆಗ್ಬೇಕಾಯ್ತು. ಯಾವಾಗ ಹೊರಗಿನ ಪ್ರವೃತ್ತಿ ಕಡಿಮೆ ಆಕತಿ ಅವಾಗ ಈ ಚಿಂತನೆ ನಡೆಯಕ್ಕೆ ಶುರು ಆಕ್ಕಾವ. ಜಗದ ವಿಷಯಾದಿಗಳ ಚಿಂತನೆ ಇತ್ತಂದ್ರೆ ಇದ ಹೊಲ, ಇದ ಮನೆ, ಇದೇ ಬಾಳೆ, ಇದ ಸಂಸಾರ, ಇದ್ರ ಚಿಂತೆ ಇದು ಹೆಂಗೆ ಮಾಡ್ತತ್ತಲ್ಲ, ಈ ಶರೀರ ಬಂದಿದ್ದು ಉದ್ದೇಶವನ್ನ ಮರಿಸಿಬಿಡ್ತದೆ. ನೋಡ್ರಿ ನೀವು ಹೆಂಗೆ ಬದುಕ್ತಾನೆ ಜಗತ್ತಿನ ಮನುಷ್ಯ ಅಂದ್ರೆ, ಈ ಸಂಸಾರಕ್ಕಾಗಿ ಬಡ್ದಾಡ್ಕೊಂತ ಶರೀರ ಭಾವ ಬಂದ ಮೇಲೆ ನಾನು ನಂದು ಅಂತ ಶುರು ಆಗಿದ್ದ ಅಂತ್ಯಕಾಲ ಬರುವವರೆಗೆ ಇದಕ್ಕಾಗಿ ಬಡ್ದಾಡ್ತಾನ. ಯಾರು ತನ್ನ ನಿಜವನ್ನು ತಿಳಿನು, ನಾನು ಯಾರು, ನನ್ನೊಳಗೆ ಯಾಕೆ ಬಂತು ಈ ಶರೀರ ಭಾವ ಅನ್ನೋ ಪ್ರಶ್ನೆ ಮಾಡಿದ್ರಲ್ಲ ಅವರು, ಆ ಪ್ರಶ್ನೆ ಯಾವಾಗ ಹುಟ್ಟತತ್ ನೋಡಿ, ಜೀವನ ಪರ್ಯಂತ ಯಾರಿಗೂ ಹುಟ್ಟುವುದೇ ಇಲ್ಲ. ಅದಕ್ಕೆ ಸಾವಧಾನ ಹೇಳಕತ್ತಾರೆ ನಮಗೆ ಅವರು. ಮನುಷ್ಯ ಇದಲ್ಲ, ಜೀವನ ಕ್ರಮ ಇದಲ್ಲ. ಜೀವನ ಕ್ರಮ ಯಾವುದಪ್ಪ ಅಂದ್ರೆ ಇದನ್ನೆಲ್ಲವನ್ನೂ ತಿಳಿದು ನೋಡು. ಮೊದಲೊಮ್ಮೆ ತಿಳಿದು ನೋಡಬೇಕಂದ್ರೆ ನಿಂತು ವಿಚಾರ ಮಾಡಬೇಕು. ನಾವು ನಿಂತು ವಿಚಾರ ಮಾಡೋ ಪ್ರವೃತ್ತಿ ಇಲ್ಲ. ಅದಕ್ಕಿದು ಸಾವಧಾನ ಆಗಬೇಕಾಯ್ತು. ನಾವು ಈ ಜೀವನದೊಳಗೆ ಸಾವಧಾನ ಸಮಾಧಾನ ತಗೋಬೇಕಾಯ್ತು. ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕಾಯ್ತು. ಏನು ನಡೆದೈತಿ ಈ ಜೀವನದೊಳಗೆ? ಈ ಜೀವನದೊಳಗೆ ನಮ್ದು ಏನು ನಡೆದೈತಿ ವ್ಯವಹಾರ? ಅದೆಲ್ಲ ಉಣ್ಣೋದು, ಉಡೋದು, ತೊಳೋದು, ಗಳಿಸೋದು ಅದಲ್ಲ. ಇದ್ರ ಹೊರತಾಗಿ ನಾವು ಏನು ಮಾಡ್ಯವು? ಇವೆಲ್ಲ ಮಾಡಾಕತ್ತೇವ, ಇಷ್ಟೆಲ್ಲ ಮಾಡಾಕತ್ತೇವಲ್ರಿಪ್ಪ. ಉಣ್ಣೋದು, ಉಡೋದು, ತೊಳೋದು, ನೋಡೋದು, ಗಳಿಸೋದು, ಮತ್ತೇನೇನೇನೇನೇ ನಡೆಸಿ ಹೋಗ್ಬಿಟ್ರಿ. ಆದ್ರೆ ಇವನ್ನೆಲ್ಲ ಮಾಡಾಕತ್ತಿಯಲ್ಲ, ಇದರ ಪರಿಣಾಮ ಏನೈತಿ ನೋಡ್ಕೋ ವಿಚಾರ. ಇದರ ಪರಿಣಾಮ ಶೂನ್ಯನ. ಇದರಿಂದ ಯಾವ ಲಾಭನೂ ಇಲ್ಲ. ನೀನು ಲಾಭ ಅಂತ ತಿಳ್ಕೊಂಡು ದನ ಕನಕಾದಿಗಳು ನಡೆಸಿದ್ದಿ, ಅದನ್ನು ಮಾಡಿದಿ, ಇದನ್ನು ಮಾಡಿದಿ, ಜಗತ್ತಿನೊಳಗೆ ಎಲ್ಲ ಗಳಿಸಿದ ಅಂತ ತಿಳ್ಕೊಂಡು, ಆದ್ರೆ ಇವ್ಯಾವೂ ನಿನಗೆ ಸುಖವನ್ನು ತಂದು ಕೊಡುವಂಥವಲ್ಲ. ಅದಕ್ಕೆ ಸ್ವಲ್ಪ ಸಾವಧಾನ ಆಗಬೇಕಾಯ್ತು. ಈ ಕ್ರಮದಿಂದ ನೀನು ನಿತ್ಯ ಸುಖಿ ಆಗಿಬಿಡ್ತಿತ್ತೆ ಅಂದ್ರೆ ಇದನ್ನ ಮಾಡ್ಕೊಂತ ಹೋಗಪ್ಪ ಅಂತ ಹೇಳ್ಬೋದಾಯ್ತು. ಈ ಕ್ರಮದಿಂದ ಅಂತ್ಯಕಾಲದೊಳಗೆ ದುಃಖನ ಆಗ್ತೈತಿ. ಈ ಕ್ರಮದಿಂದ ಜೀವನದಲ್ಲಿ ಸಮಾಧಾನ ಕೆಟ್ಟು ಹೋಗ್ತೈತಿ. ಈ ಕ್ರಮದಿಂದ ಆ ಶಾಂತತೆ ಅನುಭವ ನಿನಗೆ ಬರೋದಾಯ್ತು. ಆ ಪ್ರಶಾಂತತೆ ಅನುಭವವನ್ನು ನೀವು ಮಾಡ್ಕೋಬೇಕಾಗಿತ್ತಂದ್ರೆ ಅದಕ್ಕೆ ಆ ಪ್ರವೃತ್ತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಅದಕ್ಕೆ ಜಪತಪಾದಿಗಳು. ಅದಕ್ಕೆ ಜಪಯತ್ನದ ಮಹತ್ವ ಏನಪ್ಪ ಅಂದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸಾವಧಾನ ಮಾಡೋದು. ಸಾವಧಾನ ಶಾಂತ ಭಾವದಿಂದ ಗುರುನಾಮ ಸ್ಮರಣೆಯಲ್ಲಿ ಮುಳುಗಿದಾಗ ಮನಸ್ಸಿನಲ್ಲಿ ಚಂಚಲ ವೃತ್ತಿ ನಿಶ್ಚಲ ವೃತ್ತಿ ಕಡೆ ಹೊಳತತಿ. ಮನಸ್ಸಿನಲ್ಲಿ ದೃಢತೆ ಬರ್ತತಿ.
ಆ ದೃಢತೆ ಇದ್ದಾಗ ಹೊರ ಪ್ರವೃತ್ತಿಯಿಂದ ಒಳ ಪ್ರವೃತ್ತಿ ಕಡೆ ಸರಿದಾಗ ನಿನ್ನನ್ನು ನೀ ತಿಳಿಯಾಕೋದು. ಬಹಿರಂಗದ ಪ್ರವೃತ್ತಿಯಿಂದ ವಿಷಯಾದಿಗಳ ಜಗತ್ತಿನ ಎಲ್ಲ ಆಟಗಳನ್ನು ತಿಳ್ಕೊಂತ ಹೊಂಟೀಗ ನೀ. ಜಗತ್ತಿನಾಗ ಏನು ನಡೆದು ಇದನ್ನ ಹೆಂಗೆ ಮನಸ್ಸು ಹರಿದು ಬಿಡುತ್ತೆ, ಹಂಗೆ ಜಗತ್ತು ವಿಸ್ತಾರ ಹಾಕೋತ ಹೋಗ್ತದೆ. ಈಗ ಈ ಊರಾಗ ನೋಡ್ಕೊಂಡು ಕುಂತಿ ಇಲ್ಲಿದಷ್ಟ ನೋಡಾಕತ್ತಿ, ಇನ್ನಟ್ಟು ವಿಸ್ತಾರ ಬಿಟ್ಟು ನವಲು ಮಠ, ಇನ್ನಟ್ಟು ವಿಸ್ತಾರ ಬಂದ ಹಂಗೆ ಜಗತ್ತಿನ ತುಂಬ ಜಗದ ಮಿಗದ ಮೇಲೆ ಬ್ರಹ್ಮಾಂಡ, ಆ ನಕ್ಷತ್ರ, ಆ ಲೋಕ, ಈ ಲೋಕ, ಇದು ಮುಗಿಲಾರದ್ದು. ಎಲ್ಲೆಲ್ಲಿ ಕಣ್ಣು ಹೊಳಸ್ತಿ, ಎಲ್ಲೆಲ್ಲಿ ಮನಸ್ಸು ತಿರುಗಿಸ್ತಿ, ಅಷ್ಟಷ್ಟು ವಿಶಾಲ. ಇದ್ರೊಳಗೆ ಕಳೆದು ಹೋಗಿಬಿಡ್ತಿ. ಇದ್ರೊಳಗೆ ಕಳೆದು ಅಂದ್ರೆ ವ್ಯರ್ಥನ ನೋಡಪ್ಪ. ಇದ್ರೊಳಗೆ ಹೆಂಗೆ ಸಮಯ ಕಳೀತಿ ಹಂಗೆ ವ್ಯರ್ಥನ ಹಾಕೊಂತ. ಅದಕ್ಕೆ ಇದ್ರ ವ್ಯರ್ಥ ಸಮಯ ಅಂತ ಎದಕ್ಕೆ ಹೇಳ್ತಾರೆ, ನಮಗೆ ವ್ಯರ್ಥ ಅನಿಸ್ವಲ್ದು. ನಾವು ಸಂಸಾರ ಬಾಳೆ ಮಾಡಾಕತ್ತೇವ್ರಿ, ಅದನ್ನು ಮಾಡಾಕತ್ತೇವೆ, ಇದನ್ನು ಮಾಡಾಕತ್ತೇವೆ ಅಂತ ಹೇಳ್ತೇವೆ. ವರ್ಷ ಮಾಡಿದ್ದ ಮಾಡ್ತೀವಿ, ದಿನ ಮಾಡಿದ್ದ ಮಾಡ್ತೀವಿ ಅಂತ ನಿನಗೆ ಅನಿಸವಲ್ಲಲ್ಲ. ಯಾಕಂದ್ರೆ ನಿಂತು ವಿಚಾರ ಮಾಡಿಲ್ಲ. ನೀ ಸಾವಧಾನದಿಂದ ವಿಚಾರ ಮಾಡಿದ್ದಾದ್ರೆ ನಿನ್ನ ತಿಳಿತಿತ್ತು. ನಿನ್ನೆ ಮಾಡಿದ್ದ ಇವತ್ತು ಮಾಡ್ಯಾನ, ಇವತ್ತು ಮಾಡಿದ್ದ ನಾಳೆಗೆ ಮಾಡಾಕತ್ತೇನಿ, ದಿನಂಪ್ರತಿ ಅದ ನಡೆದೈತಿ. ಇದ್ರೊಳಗೆ ಹೊಸದೇನಿಲ್ಲ, ಇದ್ರೊಳಗೆ ಸುಖ ಶಾಂತಿ ಅನ್ನೋದಿಲ್ಲ, ಇದ್ರೊಳಗೆ ನೆಮ್ಮದಿ ಅನ್ನೋದಿಲ್ಲ. ನೋಡ್ರಿ, ನೀವು ವಿಚಾರ ಮಾಡಿ ನೋಡಿ, ನಿಮ್ಮ ಅನುಭವನ ನೋಡ್ಕೊಳ್ಳಿ. ನಿಮ್ಮ ಅನುಭವದ ಆಧಾರ ಮೇಲೆ ಇದ್ರೊಳಗೆ ಸುಖ ಶಾಂತಿ ಅನ್ನೋದು ಐತೋ ಹೆಂಗೆ. ಆ ಸುಖ ಶಾಂತಿ ಅನ್ನೋದು ಯಾವಾಗ ಐತಂದ್ರೆ ಇದನ್ನು ಬಿಟ್ಟಾಗ ಐತಿ. ವಿಚಾರ ಮಾಡಿ ನೋಡಿ. ಯಾವಾಗ ಇದ್ರ ವಿಚಾರಕ್ಕೆ ಮುಳುಗತಿ, ಗದ್ದಕ್ಕೆ ಬೀಳ್ತಿ. ಸಂಸಾರದ ಈ ಜಗತ್ತಿಂದ ವಿಚಾರಕ್ಕೆ ಬಿದ್ದಿ ಅಂದ್ರೆ ಗದ್ದಕ್ಕೆ ಬೀಳ್ತಿ. ಸುಖ ದುಃಖದ ಭಾವಗಳು ಉದಯ ಆಗೇ ತೀರ್ತಾವ. ಒಮ್ಮೆ ಹಿತ ಅನಿಸ್ತತಿ, ಒಮ್ಮೆ ಅಹಿತ ಅನಿಸ್ತತಿ, ಒಮ್ಮೆ ವಿವೇಕ ಅನಿಸ್ತತಿ, ಒಮ್ಮೆ ಸಾಕು ಅನಿಸ್ತತಿ, ಒಮ್ಮೆ ಪಡಿಬೇಕು ಅನಿಸ್ತತಿ, ಒಮ್ಮೆ ಬಿಡಬೇಕು ಅನಿಸ್ತತಿ. ಯಾಕಂದ್ರೆ ಇದು ಎಲ್ಲ ಎದಕ್ಕಂದ್ರೆ ಒಳಗೆ ಅಂತಃಕರಣದೊಳಗೆ ಒಂದು ಆಶೆ ಐತಿ. ಯಾವಾಗಲೂ ಆನಂದವಾಗಿರ್ಬೇಕು ಅನ್ನೋದು. ಯಾಕೆ ಈ ಆಶೆವು, ಯಾಕೆ ಈ ಅಂತಃಕರಣದೊಳಗೆ ಆ ಶಕ್ತಿ ತುಂಬಿಕೊಂಡು ಅದರ ಬಗ್ಗೆನ ಕುಂತತಿ. ಸುಖನ ಬೇಕಂತ ಯಾಕಂತತಿದ್ದು ಜೀವ. ದುಃಖವನ್ನು ಯಾಕೆ ಬಯಸೋದಿಲ್ಲ. ಶಾಂತಿ ನೆಮ್ಮದಿನ ಬೇಕಂತ ಯಾಕೆ ಬಯಸ್ತತಿ. ಯಾಕಂದ್ರೆ ನಿನ್ನ ಸಹಜ ಸ್ಥಿತಿನ ಅದು. ಆ ಆನಂದ ಶಾಂತಿ ಅದ ನಿನ್ನ ನಿಜ ಸ್ವರೂಪ, ಅದ ನಿನ್ನ ನಿಜವಾದ ಮನೆ. ಅಲ್ಲಿ ಹೋದಾಗ ನೆಮ್ಮದಿ. ಈ ಜಗತ್ತಿನ ವಿಷಯಾದಿಗಳ ಬಗ್ಗೆ ಚಿಂತನೆ ಮಾಡ್ಕೊಂತ ಕೂತೆ ಅಂದ್ರೆ ಎಷ್ಟು ಜನ್ಮಾನ ಕಳಿ ನೀನು. ಇದ ಒಂದ ಜನ್ಮ ಅಲ್ಲ, ಇಷ್ಟು ಸಾವಿರಾರು ಲಕ್ಷ ಜನ್ಮಗಳನ್ನು ಹಂಗೆ ಕಳ್ಕೊಂತ ಬಂದು ಇದು ಮನುಷ್ಯ ಜನ್ಮ ಬಂದತೆ ಪುಣ್ಯಕ್ಕೆ ಪಾಡಿದು. ಯಾಕಂದ್ರೆ ಇದ್ರ ಒಳಗೆ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಐತಿ. ಒಂದೊಂದು ವಿಷಯಕ್ಕಾಗಿ ಎಷ್ಟೋ ಜನ್ಮಗಳನ್ನು ಕಳ್ಕೊಂತ ಬಂದು ಈ ಬಾಳೆಕ್ಕೆ, ಈ ಸಂಸಾರಕ್ಕೆ ಕಳ್ಯಾಕತ್ತಲ್ಲ, ಹಿಂಗೆ ಒಂದೊಂದು ವಿಷಯಕ್ಕೆ ಕಳ್ಕೊಂತ ಬಂದು ಗಿಡ ಮರಗಳಾಗಿ, ಪಶು ಪಕ್ಷಿ ಕ್ರಿಮಿಕೀಟಾದಿಗಳಾಗಿ ಎಲ್ಲಿ ವಿಚಾರಹೀನ ಜೀವನ ನಡೆದತ್. ನೋಡ್ರಿ ಎಂತೆಂಥ ಕ್ರಿಮಿಕೀಟಗಳದಾವು ಜಗತ್ತಿನೊಳಗೆ. ಎಂತೆಂಥ ಪಶು ಪಕ್ಷಿಗಳದಾವು, ಎಂತೆಂಥ ಗಿಡ ಮರಗಳದಾವು. ಇವನ್ನೆಲ್ಲ ವಿಚಾರ ಮಾಡಿ ನೋಡಿದಾಗ ಆ ಜೀವದ ಮಂದಿ ಈ ಜೀವ ಶ್ರೇಷ್ಠ. ಯಾಕಂದ್ರೆ ಇಲ್ಲಿ ವಿಚಾರ ಮಾಡುವಂಥ ಆ ಶಕ್ತಿ ಐತಿ. ಆ ವಿಚಾರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದ್ದಾಗೂ ಸದ್ಯಕ್ಕೆ ವಿಚಾರಕ್ಕೆ ಹಚ್ಚಲಿಲ್ಲ ಅಂದ್ರೆ ಅದಕ್ಕೆ ಸಾವಧಾನ ಅನ್ನಕತ್ತಾರೆ. ಏನು ಮಾಡಾಕತ್ತಿ ಮನುಷ್ಯ ನೀನು, ಸ್ವಲ್ಪ ಸಾವಧಾನ ಆಗಿ. ಆ ಪಶು ಪಕ್ಷಿ ಬದುಕಿದಂಗೆ ಬದುಕಾಕತ್ತಿಯಲ್ಲ, ಇಲ್ಲಿ ಬಿಡ್ರಿಪ್ಪ, ನಾವು ಹಂಗೇನು ಬದುಕಾಕತ್ತಿಲ್ಲ. ಚಲೋ ಅಂಗಿ, ಚಲೋ ಪ್ಯಾಂಟು, ಚಲೋ ದೋತ್ರ, ಹೊಸ ಮಣಿ, ಇದೆಲ್ಲ ಐತೆ ಅಂದ್ರು ಸದ್ಯಕ್ಕೆ ಇದನ್ನೆಲ್ಲ ಮಾಡ್ಕೊಂಡು ಕುಂತಿಯಲ್ಲ. ಇದು ಎದಕ್ಕೋಸ್ಕರ? ಈ ಶರೀರ ಚರಿತಾರ್ಥಕ್ಕಾಗಿ. ಈ ಮನೆ ಕಟ್ಟಿದ್ದಾಗಲಿ, ಹೊಲ ಹಿಡಿದಿದ್ದಾಗಲಿ, ಸಿರಿ ಸಂಪತ್ತು ಗಳಿಸಿದ್ದಾಗಲಿ ಎದಕ್ಕಪ್ಪ ಅಂದ್ರೆ ಈ ಶರೀರವನ್ನು ಸೌಖ್ಯವಾಗಿಡ್ಬೇಕಂತ ಹೊಂಟೀನಿ. ಇದರೆಲ್ಲರೂ ಉದ್ದೇಶ ಏನಪ್ಪ? ನೀ ಏನು ಜಗತ್ತಿನಾಗ ಏನು ಬಾಳೆ ಮಾಡಾಕತ್ತಿಯಲ್ಲ, ಉದ್ದೇಶ ಏನೈತಪ್ಪ ಇದರಿಂದ? ನಿನ್ನ ಉದ್ದೇಶ ವಿಚಾರ ಮಾಡಬೇಕು. ಇಷ್ಟೆಲ್ಲ ಮಾಡಾಕತ್ತೇನಲ್ಲ, ಎದ್ರ ಸಂಬಂಧ ಮಾಡಾಕತ್ತೇನೆ? ಸುಖವಾಗಿ ಶಾಂತವಾಗಿರಲಿ, ನೆಮ್ಮದಿಯಿಂದ ಇರಲಿ ಅನ್ನೋದಕ್ಕೆ ಮಾಡಾಕತ್ತೆ. ಅದನ್ನು ಬಿಟ್ಟರೆ ಮತ್ತೊಂದೇನಿಲ್ಲ ಉದ್ದೇಶ. ಸುಖವನ್ನು ಹೊಂದೋದ ಉದ್ದೇಶ ಆಗೈತಿ. ಇಷ್ಟೆಲ್ಲ ಯಾರೇನೋ ಮಾಡಿ, ಶ್ರೀಮಂತರ ಮಾಡಲಿ, ಬಡವರ ಮಾಡಲಿ, ಓದ್ಯವರ ಮಾಡಲಿ, ಅವಿದ್ಯಾವಂತರ ಮಾಡಲಿ, ಯಾವ ಮಾಡಿದ್ರು ಸದ್ಯಕ್ಕೆ ಜಗತ್ತಿನ ಜ್ಞಾನವನ್ನು ಎಷ್ಟೆಷ್ಟು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಕೊಂಡು ಅಷ್ಟು ದುಃಖಿನ ಆಗ್ಯಾನ. ಜಗತ್ತಿನ ಜ್ಞಾನವಿಲ್ಲದ ಮಂದಮತಿನ ಆರಾಮದ. ಯಾರು ವಿವೇಕವಂತ ಪ್ರಾಣಿಗಳಂತ ಜಗತ್ತಿನಾಗ ಬದುಕಾಕತ್ತಾರಲ್ಲ, ಅಲ್ಲಿ ಅದನ್ನು ಸಂಶೋಧನೆ ಮಾಡಿ, ಇದನ್ನು ಸಂಶೋಧನೆ ಮಾಡಿ, ಅದನ್ನು ಕಂಡಿಡು, ಇದನ್ನು ಕಂಡಿಡು,
ಸುಖಿ ಆಗ್ಬೇಕಂತ ವಿಶೇಷವಾಗಿ ಪ್ರಯತ್ನ ನಡೆಸ್ಯಾರ. ಅವರೆಲ್ಲ ಮತ್ತಟ ದುಃಖಿನ ಆಗ್ತಾರ. ಯಾಕಂದ್ರೆ ಕಡೆಗೆ ಭ್ರಮ ನಿರಸನ ಆಗೋದು. ಒಂದು ಕಂಡ್ಕೊಂಡ ಮೇಲೆ ಮತ್ತೊಂದು ಬೇಕು ಅನಿಸ್ತತಿ, ಮತ್ತೊಂದು ಕಂಡ್ಕೊಂಡ ಮೇಲೆ ಮತ್ತೊಂದು ಬೇಕು ಅನಿಸ್ತತಿ. ಬೇಕು ಅನ್ನೋದು ಮುಗಿಯೋದೇ ಇಲ್ಲ. ಯಾಕಂದ್ರೆ ಸುಖ ಅವ್ರಿಗೆ ಸಿಗುವುದೇ ಇಲ್ಲ. ಇದನ್ನೆಲ್ಲವನ್ನು ಬಿಟ್ಟು ನಿಶ್ಚಿಂತ ಎಲ್ಲೋ ತಿಂದು ಉಂಡು ಉಡಿಗುಂಡರ್ದ ಮಕ್ಕೊಂಡು ನಿಶ್ಚಿಂತ ನಾಯಿ. ಜಗತ್ತಿನ ಬಗ್ಗೆ ಮೋಹನ ಇಲ್ಲ. ಇದ್ರಾಗಿದ್ರು ಅಷ್ಟ, ಇದ್ರಾಗ ಹೋದ್ರು ಅಷ್ಟ. ಬಂದರೂ ಅದ ಸ್ಥಿತಿ, ಹೋದರೂ ಅದ ಸ್ಥಿತಿ. ಸಮಾಧಾನ, ಶಾಂತಿ. ಬೇಕನ್ನು ಬಯಕಿಲ್ಲ, ಸಾಕನ್ನು ಭಾವನೂ ಇಲ್ಲ. ಬೇಕನ್ನು ಬಯಕಿನೂ ಇಲ್ಲ, ಸಾಕನ್ನು ಭಾವನೂ ಇಲ್ಲ. ನಿರ್ಭಾವ ಸ್ಥಿತಿ. ಸಾಕಂದ್ರೆ ಬೇಕು ಅನ್ನೋದು ಬರ್ತೈತಿ, ಬೇಕಂದ್ರೆ ಸಾಕು ಅನ್ನೋದು ಬರ್ತೈತಿ. ಭಾವಾತೀತ ಸ್ಥಿತಿ. ಯಾವಾಗ ಬರ್ತೈತಿ ಈ ಸ್ಥಿತಿ? ಯಾಕೆ ಈ ಸ್ಥಿತಿಯನ್ನು ಹೊಂದಬೇಕು? ಇದರ ಅವಶ್ಯಕತೆ ಏನೈತಿ? ಯಾಕಂದ್ರೆ ಜಗತ್ತಿನಾನಿ ಎಷ್ಟು ಸಂಶೋಧನೆ ಮಾಡು, ಎಷ್ಟೊಂದರ ಎಲ್ಲ ಈ ಕರ್ಮಗಳನ್ನು ಮಾಡು, ಇದರ ಒಟ್ಟಾರೆ ಫಲಿತಾಂಶ ಏನಪ್ಪ ಅಂದ್ರೆ ಶೂನ್ಯನ ಐತಿ. ಒಟ್ಟಾರೆ ಫಲಿತಾಂಶ ಇದರಿಂದ ಸುಖ, ಶಾಂತಿ ಅಥವಾ ಆನಂದ ಅನುಭೂತಿ ಇಲ್ಲ. ಕಡಿಕೆ ಮತ್ತೆ ಸುಖ ದುಃಖದ ಭಾವಗಳ ಉದಯ ಆಗ್ತಾವ. ಅಲ್ಪ ಸುಖ, ಮಹಾ ದುಃಖ. ಒಮ್ಮೆ ಸಾಕು ಅನಿಸ್ತತಿ, ಮತ್ತೆ ಬೇಕಾ ಅನಿಸ್ತತಿ. ಇದು ಯಾಕಂದ್ರೆ ಸುಖ ಪಡೆದಂಗೆ ಅನಿಸ್ತೈತಿ, ಉಳಿದಿಲ್ಲ. ಅದಕ್ಕೆ ಮತ್ತೆ 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 ಪ್ರಯತ್ನ ನಡೆದೈತಿ ಮನುಷ್ಯ. ಅದಕ್ಕೆ ಅವ್ರು ಹೇಳ್ತಾರ, ಇದು ಹಿಂಗ ಕಳೆದ್ರೆ ಉಪಯೋಗ ಆಗೋದು. ಹಿಂಗ ಕಳ್ಕೊಂತ ಹೋದ್ರೆ ಈ ಜೀವನ ಸಾರ್ಥಕತೆನ ಬರೋದು. ನೀ ಎಷ್ಟರ ಗಳಿಸು, ಎಷ್ಟರ ಮಾಡು, ಎಷ್ಟರ ಪಡಿ ಈ ಜಗತ್ತಿನೊಳಗೆ, ಏನನ್ನಾದರೂ ಪಡಿ ಈ ಜಗತ್ತಿನೊಳಗೆ, ಅದು ನಿನಗೆ ಸುಖವನ್ನು ತಂದು ಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ವಿಚಾರ ಮಾಡು. ವಿಚಾರ ಮಾಡಿ ಏನು ಮಾಡಪ್ಪ ಅಂದ್ರೆ ಸರಳ ಉಪಾಯ ಅಂತ ಹೇಳ್ತಾರೆ ಅವ್ರು. ಏನು ಮತ್ತೊಂದು ಏನು ಮಾಡೋದಕ್ಕಾಗಿಲ್ಲ. ಧರ್ಮದಂತೆ ನಡೆಯಕ್ಕೆ ಶುರು ಮಾಡು ಮೊದಲು. ಮತ್ತೊಂದು ಏನು ವಿಶೇಷವಾಗಿ ಪ್ರಯತ್ನ ಮಾಡೋದು ಬೇಡ. ನೀ ಗುರು ಹೇಳಿದಂಗೆ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ ಇವನು ಒಂದೊಂದು ಗುಣಗಳನ್ನು, ಯಮದಶಕ ಗುಣಗಳನ್ನು ಅಳವಡಿಸ್ಕುವಂತ. ಇದು ಧರ್ಮ ಅಂದ್ರೆ ಮತ್ತೊಂದೇನಿಲ್ಲ. ಧರ್ಮ ಅಂದ್ಕೂಲೆ ನಾವು ಬೇರೆ ಬೇರೆ ತಿಳ್ಕೊತೇವೆ. ಆ ಧರ್ಮ, ಈ ಧರ್ಮ. ಮನುಷ್ಯ ಧರ್ಮ ಒಂದ. ಮನುಷ್ಯರಿಗೆ ಎಲ್ಲರಿಗೂ ಬೇಕಾಯ್ದು ಒಂದ. ಶಾಂತಿ, ಸುಖ ಒಂದ. ಅದನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ. ಯಾವ್ದಾರ ಧರ್ಮದಾರಿಗೆ ದುಃಖ ಬೇಕಾಯ್ತಾನೆ ಕೇಳಿ ನೋಡ್ರಿ. ಜಗತ್ತಿನ ತುಂಬ ಎಷ್ಟೊಂದು ಧರ್ಮಗಳನ್ನು ಮಾಡ್ಕೊತ ಕುಂತಾರಲ್ಲ, ಅರ್ಥಹೀನ ಧರ್ಮಗಳಿಗೆಲ್ಲ ಹೆಸರಷ್ಟ ಬದಲಿ. ಅಲ್ಲೆಲ್ಲಿ ಜೀವನ ಕ್ರಮಕ್ಕಿದ್ದಂಗೆ ಒಂದು ಸ್ವಲ್ಪ ಆಚಾರ ವಿಚಾರಗಳು ಬದಲಿ ಅಷ್ಟೇ. ಆದ್ರೆ ಮೂಲ ಉದ್ದೇಶ ಮಾತ್ರ ಒಂದೈತಿ. ಮೂಲ ಉದ್ದೇಶ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದು. ಸರ್ವೋ ಜನ ಸುಖಿಯೋ ಬಂತು. ಎಲ್ಲರೂ ಸುಖವಾಗಿರ್ಬೇಕಂತನೂ ಬಯಸ್ತಾರ. ಅದು ಮನುಷ್ಯ ಧರ್ಮದ ಕರ್ತವ್ಯನು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಸುಖವಾಗಿ ಬದುಕಬೇಕು. ಪಶು ಪಕ್ಷಿಗಳಿಗಿಲ್ಲ ಆ ಶಕ್ತಿ. ಪಶು ಪಕ್ಷಿಗಳಿಗಿಲ್ಲ ಆ ಶಕ್ತಿ. ಆದರೆ ಸುಖವಾಗಿ ಬದುಕಬೇಕಾಗಿತ್ತು ಅಂದ್ರೆ ಆ ಸುಖವನ್ನು ಕೊಡುವಂಥದ್ದನ್ನು ನಂಬಬೇಕಲ್ಲ. ಆದರೆ ಈ ಶರೀರ ನಂಬ್ಕೊಂಡು ಕೂತೇವೆ ನಾವು. ಶರೀರ ಸುಖ ಕೊಡುವುದಲ್ಲ, ತಪ್ಪು ಕಲ್ಪನೆ. ಸುಖ ಅನ್ನೋದು ನಿನ್ನ ಒಳಗಿಂದ. ಸುಖ ಅನ್ನೋದು ನಿನ್ನ ಒಳಗಿನ ಭಾವ. ಅದು ಶರೀರದೊಳಗಿಂದಲ್ಲ. ಶರೀರಕ್ಕೆ ಏನು ಗೊತ್ತೈತೆ ಅದಕ್ಕೆ? ನೀನಿದ್ದಾಗ ಅದರ ಆಟ. ನಾವೇನು ತಿಳ್ಕೊಂಡಿವಿ? ಶರೀರಕ್ಕೆ ಉಂಡ ಸುಖ ಆಕೈತಿ, ಊಟ್ರ ಸುಖ ಆಕೈತಿ, ಮುಟ್ಟಿರ ಸುಖ ಆಕೈತಿ, ಮೂಸಿರ ಸುಖ ಆಕೈತಿ. ಇಲ್ಲ. ನಿಮಿಷಾರ್ಥವಾದರೆ ನಿಮ್ಮ ಮನಸ್ಸು ನಿಂತ್ರ ಅದ ಸುಖ. ಮನಸ್ಸು ನಿಲ್ಲಬೇಕಲ್ಲ. ಈ ಭೋಗದೊಳಗೆ ಮನಸ್ಸು ನಿಂತಿರ್ತೈತೆ, ಅದಕ್ಕೆ ಸುಖ ಅನಿಸ್ತೈತಿ ನಿನಗೆ. ಅಲ್ಲಿ ಚಂಚಲ ಇದ್ರೆ ಅಲ್ಲಿ ಸುಖ ಇಲ್ಲ. ಅಲ್ಲಿ ಮನಸ್ಸು ಒಮ್ಮೆ ಚಂಚಲ ಆಗಿಬಿಡ್ತಾನೆ, ಅಲ್ಲಿ ಸುಖ ಇಲ್ಲ. ಹೋಳಿಗೆ ತಿಂತಿರ್ತಾನೆ, ಯಾರು ಸತ್ತಾರ ಅಂದ್ರೆ ಅದ ಹೋಳಿಗೆನ ವಿಷ ಅನಿಸ್ತೀವಿ. ಸುಖದ ಭಾವ ಹೋಯ್ತಲ್ಲಿ. ಅಂದ್ರೆ ಸುಖ ಅನ್ನೋದು ನಿನ್ನ ಭಾವದೊಳಗೆ ಐತಿ. ಭಾವ ಪರಿಶುದ್ಧ ಆಯ್ತಂದ್ರೆ ಸುಖಾನ ಸುಖ. ಭಾವದೊಳಗೆ ಕಲ್ಮಶ ಪೂರ್ತಿ ಅಂದ್ರೆ ಜೀವನ ಪರ್ಯಂತ ಹಿಂಗೆ. ಅದಕ್ಕೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋದು. ಅಂತಃಕರಣ ಸ್ವಚ್ಛ ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಕೈವಲ್ಯ ಹೊಂದಿದ್ನಿ ಅಂತ ಹೇಳ್ತದೆ. ಇನ್ನೊಂದು ಪದ್ಯದ ಬರ್ತದೆ. ಕೈವಲ್ಯ ಹೊಂದಿದ್ನಿ ಅಂತ ನೀವು ಶಿವಾನಂದಜ್ಜವ್ರು ಹೇಳೋದಿಲ್ಲ, ಒಂದು ಇದ್ರಾಗ ಹೇಳ್ತಾರೆ. ಕೈವಲ್ಯ ಹೊಂದಿದ್ನಿ, ಮುಕ್ತಿ ಹೊಂದಿದ್ನಿ ಅಂದ್ರೆ ಅದೇನು
ಬಿಳಿ ಬಟ್ಟೆ ಕರಿ ಬಟ್ಟೆ ಕೆಂಪು ಬಟ್ಟೆ ತೆಗೆದು ಹಾಕ್ಕೊಂಡೇನು ಅನ್ನಕ್ಕೆ ಒಂದೇ ದಿನಕ್ಕೆ ಆಗುವಂಥದ್ದಲ್ಲ. ಮನಸ್ಸಿನ ಅಂತಃಕರಣದ ವಾಸನೆಗಳು ಜನ್ಮಾಂತರ ಬಂದಿದ್ವು ಅದಾವು, ಒಂದೇ ದಿನಕ್ಕೆ ಬದಲಾವಣೆ ಆಗೋದಿಲ್ಲ. ಈ ಸಂಸಾರದ ಮಾಯ ಇಷ್ಟೈತಲ್ಲ, ಇದು ಮತ್ತೆ ಅದನ್ನು ಮಾಡಕ್ಕಸ್ತತಿ. ಇಲ್ಲಿ ಕುಂತ ಹಿಂಗೆ ಅನಿಸ್ತತಿ, ಮತ್ತು ಹೊರ ಬಿದ್ದು ಕೂಡಲೇ ನಾವು ಹೊಲ ಮನೆ ಬಾಳೆ ಸಂಸಾರ ಅದರೊಳಗೆ ಎಳ್ಕೊಂಡೇ ಬಿಡ್ತತಿ. ಇದು ಎಳ್ಕೊಂಡು ಇದನ್ನು ಮರಿಸೇ ಬಿಡ್ತತಿ. ಜೀವನದ ಉದ್ದೇಶವನ್ನು ಮರೆಸ್ತತಿ. ಎಷ್ಟು ಮಜಾ ಆಯ್ತು ನೋಡಿ. ಉದ್ದೇಶರಹಿತವಾಗಿ ಬದುಕಿ ಹೋಗಿಬಿಡ್ತಾನೆ ಮನುಷ್ಯ. ಇವೆಲ್ಲ ಉದ್ದೇಶದಾಗ ಬಿಡ್ರಿ, ನಾವು ಇನ್ನೂ ಸ್ವಲ್ಪ ಫಲ ಹಿಡಿಬೇಕು ಅನ್ನೋದು, ಇನ್ನೂ ಸ್ವಲ್ಪ ಮನೆ ಕಟ್ಟಬೇಕು ಅನ್ನೋದು, ಮಕ್ಕಳು ಮದುವೆ ಮಾಡಬೇಕು ಅನ್ನೋದು, ಈ ಉದ್ದೇಶ ಬಹಳ ಅದಾವು. ಈ ಉದ್ದೇಶಗಳೆಲ್ಲ ನಿರರ್ಥಕ. ನೀ ಮಾಡಿದ್ರು ನಡೀತೈತಿ, ಮಾಡ್ಲಿಕ್ಕೂ ನಡೀತೈತಿ, ಅವು ಯಾವುದೂ ನಿಂದಿರುವುದಿಲ್ಲ. ಅದು ಕಾಲದ ಸಮಯದ ಚಕ್ರ ತಿರುಗಿದಂಗೆ ಎಲ್ಲ ಬದಲಾವಣೆ ಆಗೇತಿರ್ತತಿ. ಯಾರನ್ನ ನಂಬ್ಕೊಂಡು ಯಾರೂ ಬಂದಿಲ್ಲ ಈ ಭೂಮಿ ಮೇಲೆ. ಎಲ್ಲರೂ ತಮ್ಮ ತಮ್ಮ ಕರ್ಮದ ಫಲಕ್ಕಾಗಿ ಬಂದಾರ. ನೀ ಮಾಡಿದಂಥ ಕರ್ಮದ ಫಲಕ್ಕಾಗಿಯೇ ನೀ ಬಂದತಿ ಈ ಶರೀರ. ನೀ ತಿಳ್ಕೊಂಡು ನಾನು ಮಾಡ್ತೇನೆ ಇದನ್ನೆಲ್ಲ ಶುದ್ಧ ಮಾಡೇ ಹೋಗೋದು, ಸಂಸಾರವನ್ನು ಶುದ್ಧ ಮಾಡೇ ಹೋಗೋದು, ಮನೆ ಶುದ್ಧ ಮಾಡೇ ಹೋಗೋದು, ಯಾವೂ ನಿನ್ನ ಕೈ ಒಳಗಿಲ್ಲ. ಕರ್ಮದ ಫಲ ಅಷ್ಟ. ನೀ ಏನು ಕರ್ಮ ಮಾಡಿ ಅಷ್ಟ ಭೋಗಿಸ್ತಿ ಇಲ್ಲಿ. ಅದಕ್ಕೆ ಒಂದಿಷ್ಟು ಹೆಚ್ಚಿಗೆನಲ್ಲ, ಒಂದಿಷ್ಟು ಕಡಿಮೆನೂ ಇಲ್ಲ. ಕರ್ಮದ ಫಲ ನೀ ಭೋಗಿಸಬೇಕು. ಅದಕ್ಕೆ ಸ್ವಲ್ಪ ಎಚ್ಚರಗೊಳಪ್ಪ ಮನುಷ್ಯ. ನೀನು ಸ್ವಲ್ಪ ಎಚ್ಚರಗೊಂಡು ಇದನ್ನು ಸ್ವಲ್ಪ ವಿಚಾರ ಮಾಡು. ಯಾವಾಗ ನೀನು ವಿಷಯಾದಿಗಳಲ್ಲಿ ಮುಳುಗ್ತಿ, ಸ್ವಲ್ಪ ವಿಚಾರ ಮಾಡಿದನೆ. ಇದಕ್ಕೆ ಯಾಕೆ ಮುಳುಗಾಕತ್ತಿ ನಾವು ಹೊಳ್ಳಿ ಸಂಸಾರದ ಬೆನ್ನತ್ತಿ ಯಾಕತ್ತೀನಿ. ಜಾಗರಾಗ ಮೊದಲು, ಎಚ್ಚರಗೊಳ್ಳ. ಎಚ್ಚರಗೊಳ್ಳಬೇಕಂದ್ರೆ ಮನುಷ್ಯನ ಚಂಚಲವೃತ್ತಿ ಇದ್ದಾಗ ಆಗುವುದಿಲ್ಲ. ಮನುಷ್ಯನ ಚಂಚಲವೃತ್ತಿ ಇದ್ದಾಗ ಅದು ವಿಷಯಾದಿಗಳಿಂದ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ, ಮತ್ತೊಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹಿಂಗೆ ಹರಿದಾಡಿಸಿ ಮತ್ತು ಗಾಢ ನಿದ್ರೆಗೆ ಓದ್ಬಿಡ್ತೈತಿ. ಹಿಂಗೆ ದಿನಗಳು ಉರುಳಿ ಹೋಗ್ತಾವು, ವರ್ಷಗಳು ಉರುಳಿ ಹೋಗ್ತಾವು, ಸಾವು ಸಮೀಪ ಬಂದುಬಿಡ್ತೈತಿ. ಸಮಯದ ಗತಿಸಿದ್ಧ ಗೊತ್ತಾಗೋದಿಲ್ಲ. ಅದಕ್ಕೆ ಎಚ್ಚರಗೊಳ್ಬೇಕಾಗೈತಿ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ಜಪತಪಾದಿಗಳನ್ನು ಮಾಡಿ ಮನಸ್ಸಿನ ಚಂಚಲ ವೃತ್ತಿಯನ್ನು ಕಡಿಮೆ ಮಾಡಿಕೊಂಡು ಈ ಸಚ್ಚಿಂತನೆಯಲ್ಲಿ ಮುಳುಗುವಂಗೆ ಮಾಡಬೇಕಾಯ್ತದ. ಗುರುನಾಮ ಸ್ಮರಣೆ ಜಪತಪಾದಿಗಳನ್ನ ಎದಕ್ಕೆ ಮಾಡ್ಬೇಕಂದ್ರೆ ಅದರಲ್ಲಿ ದೃಢತೆ ಬರ್ತದೆ. ಅಲ್ಲಿ ನಿಶ್ಚಯ ಮಾಡೋಕ್ಕೆ ಸಮಯ ಸಿಗ್ತತಿ. ಈ ಸಂಸಾರದ ಮುನ್ನಿನಂತೆ ಈ ಸಂಸಾರದ ಬಗ್ಗೆ ವ್ಯಾಮೋಹ ಬೇಡಪ್ಪ ನನಗೆ, ಇದರೊಳಗೆ ಹೆಚ್ಚೆಚ್ಚು ಮುಳುಗೋದು ಬೇಡ, ಇದನ್ನು ಎಷ್ಟೈತಿ ಇದ್ರಿಗಿದ್ದಾಗ ಅಷ್ಟು ಮಾಡಿ ಮತ್ತು ಈ ಚಿಂತನೆಗೆ ಮುಳುಗೋಣ ಅಂತ ದೃಢವಾದ ಸಂಕಲ್ಪ ಮಾಡೋಕ್ಕೆ ಸಮಯ ಸಿಗ್ತದೆ. ಸಂಕಲ್ಪ ಮಾಡ್ಬೇಕಂದ್ರೆ ಮನುಷ್ಯನ ಚಂಚಲತೆ ಕಡಿಮೆ ಆಗಿರಬೇಕಲ್ಲ. ಮನಸ್ಸು ಚಂಚಲತೆ ಇದ್ದಾಗ ಸಂಕಲ್ಪ ಮಾಡೋಕ್ಕಾಗೋದಿಲ್ಲ. ಮನಸ್ಸು ನಿಶ್ಚಲ ಆಗಿ ಶಾಂತ ಆದಾಗ, ಮೇಲ್ಬುದ್ಧಿ ಅಥವಾ ವಿವೇಕ ಜಾಗ್ರ ಆದಾಗ, ಅಲ್ಲಿ ನಿಶ್ಚಲತ್ವ ಬಂದಾಗ ಅಲ್ಲಿ ನಿಶ್ಚಯ ಮಾಡಕ್ಕೆ ಬರ್ತೈತಿ. ನಾನು ಮೊದಲಿನಾಗ ಈ ಜೀವನ ಕಳೆದಿಲ್ಲಪ್ಪ, ಇಷ್ಟು ದಿನ ಕಳೆದು ಹೋಗಿಬಿಟ್ಟತಿ. ಮೊದಲಿನಾಗಿ ಜೀವನ ಕಳೆದಿಲ್ಲ, ಕನಿಷ್ಠ ಪಕ್ಷ ನನಗಾಗಿ ನಾನು ಸಮಯವನ್ನು ಮೀಸಲಿಡ್ತೇನೆ. ಇದು ಇನ್ನೊಬ್ಬರಿಗಾಗಿ ನಡೆಯಕತ್ತೈತಿ. ಜೀವನ ಏನು ನಡೆಯಕತ್ತಲ್ಲ, ಇನ್ನೊಬ್ಬರ ದಶೆಯಿಂದ ನಡೆಯಕತ್ತೈತಿ. ತನಗಾಗಿ ಏನು ನಡೆಸೇ ಇಲ್ಲ ಇವ. ಅದು ಹಂಗಾತಿ, ಇದು ಹಿಂಗಾತಿ, ಎಲ್ಲೆಲ್ಲ ಮಾಡಾಕತ್ತಾನಲ್ಲ. ಜಗತ್ತಿನೊಳಗೆ ಇದೆಲ್ಲ ಸಂಸಾರ ಅನ್ನೋದು ಮೆತ್ಕೊಂಡತ್ತಲ್ಲ, ಅದಕ್ಕಾಗಿ ಇದು ಅದ್ರ ಕೈಯ ಸಿಕ್ಕಿದ್ದು ಆಟ ಆಡ್ಕೊಂತ ಹೊಂಟದು. ಅದಕ್ಕೆ ಈ ಮುನ್ನಿನಂತೆ ಇದ್ರೊಳಗೆ ಬೇಡಪ್ಪ ಅಂತ ಮುಂದೆ ಮತ್ತೊಂದು ಪದ್ಯ ಹೇಳ್ತಾನೆ ಜೀವನ. ಮುನ್ನಿನಂತೆ ಸಮರಸಬೇಕೇನ ಅಂದ್ರೆ ಮೊದಲಿನಾಗ ಇದ್ರ ಜೋಡಿ ವ್ಯವಹಾರ ಬೇಡಿಲ್ಲ. ವಿಚಾರ ಮಾಡಿ ನೋಡು. ಯಾವಾಗ ಈ ವಿಚಾರ ನಿನ್ನೊಳಗೆ ಅಂತಕ್ಕಳದೊಳಗೆ ಮೂಡ್ತತಿ, ಅವತ್ತಲಿದ್ದ ಜೀವನ ಪಾವನಕ್ಕತಿ. ಇದಕ್ಕೆ ಮತ್ತೊಂದು ಉಪಾಯ ಇಲ್ಲಪ್ಪ ನೋಡು. ಧರ್ಮದಂತೆ ನಡೆದು ಒಂದ, ಮತ್ತೊಂದು ಉಪಾಯ ಏನಿರಲಿಲ್ಲ. ಧರ್ಮದಂತೆ ನಡೆದು ಅದನ್ನು ನಡೆದಾಗ ಅಂತಃಕರಣದಲ್ಲಿ ಶಾಂತಿ ಸಮಾಧಾನ ತಾನೇ ಅನುಭವ ಬರಕ್ಕೆ ಶುರು ಆಗ್ತೈತಿ. ನೋಡ್ರಿ, ನಿಮ್ಮ ಜೀವನದ ಅನುಭವ ನೋಡ್ಕೊಡು. ಶಾಂತಿ ಸಮಾಧಾನ ನಿಮ್ಮ ಜೀವನದೊಳಗೆ ಯಾವಾಗ ಹುಟ್ಟೈತಿ? ಆ ಆನಂದದ ಅನುಭೂತಿ ಒಮ್ಮೆರೆ ಆಗಿದೆ. ಪ್ರಶಾಂತ ಭಾವವನ್ನು ಒಮ್ಮೆರೆ ಹೊಂದಿರುವೆ. ಹಂಗೆ ಈ ಸಂಸಾರದಾಗ ಇದ್ಕೊಂಡು ಆ ಭಾವವನ್ನು ಹೊಂದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ ಸಂಸಾರವನ್ನು ಬಿಡ್ತೀರಿ ಆ ಭಾವ ಐತೆ. ಮತ್ತು ಯಾವಾಗ ಈ ಸಂಸಾರವನ್ನು ಬಿಡ್ತೀರಿ ಆ ಪ್ರಶಾಂತತೆ ಆನಂದದ ಭಾವ ಐತೆ. ಗಾಢ ನಿದ್ದೆ ಒಳಗೆ ಇಷ್ಟೊಂದು ಆನಂದದ ಭಾವ. ಅಲ್ಲಿ ಸಾಕು ಅನ್ನೋದಿಲ್ಲ, ಬೇಕನ್ನೋದಿಲ್ಲ, ವಿಷಯಾದಿಗಳ ಭೋಗನ ಇಲ್ಲ, ಇಂದ್ರಿಯಗಳ ಸಂಪರ್ಕ ಇಲ್ಲ.
ಆನಂದದ ಭಾವ ಒಂದ. ಅದಕ್ಕೆ ಮನುಷ್ಯ ಈ ಜಗದೊಳಗೆ ವಿಷಯಾದಿಗಳ ಭೋಗದಿಂದ ಈ ಶರೀರದಿಂದ ಸುಖ ಹೊಂತೇನೆ ಅಂತ ತಿಳ್ಕೊಂಡು ಕುಂತಿದ್ದ ತಪ್ಪೈತಿ. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡಿ, ಇದಕ್ಕಾಗಿ ಏನು ನಾವು ಅಧರ್ಮದ ಮಾರ್ಗವನ್ನು ಹಿಡಿತೇವಲ್ಲ ಅದನ್ನು ಬಿಡಬೇಕಾಗೈತಿ. ಈ ಶರೀರ ಚರಿತಾರ್ಥಕ್ಕಾಗಿ ನಾವು ಅಧರ್ಮ ಮಾರ್ಗ, ಅನೀತಿ ಮಾರ್ಗವನ್ನು ಹಿಡಿದು ಏನು ಮಾಡ್ತೇವಲ್ಲ ಅದನ್ನು ಬಿಡಬೇಕಾಗೈತಿ. ಎಂದು ಅದನ್ನು ಬಿಡ್ತೇವೆ ಅವಾಗ ಅಂತಃಕರಣ ಸ್ವಚ್ಛಕ್ಕೋತ ಬರ್ತದೆ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಮನಸ್ಸು ಹೇಳ್ಕೊಂಡು ಹೋಗ್ತಿರ್ತತಿ. ಆದರೂ ಅದನ್ನು ತಡೆ ಹಿಡಿದು ನಿಲ್ಲಬೇಕಂದ್ರೆ ನಿನಗೆ ಹಿಂಗೆ ಜಪತಪಾದಿಗಳನ್ನು ಮಾಡಿಕೊಂಡು ಸೇವಾ ಸತ್ಕರ್ಮಗಳನ್ನು ಮಾಡಿಕೊಂಡು ಅಲ್ಲಿ ಸ್ವಚ್ಛಿಂತನೆಗೆ ಅವಕಾಶ ಮಾಡಿಕೊಡಬೇಕಾಯ್ತು. ನಾವು ಅದಕ್ಕೆ ಬಿಡುವು ಕೊಟ್ಟರೆ ಅವಕಾಶ ಮಾಡಿಕೊಂಡು ಅದು ಚಿಂತನೆಗೆ ಮುಳುಗುತ್ತದೆ. ನಾವು ಅದಕ್ಕೆ ಬಿಡುವ ಕೊಟ್ಟಿಲ್ಲ, ಈ ಸಂಸಾರದೊಳಗೆ ಮುಳುಗಿಸಿಬಿಟ್ಟೇವೆ ಅದನ್ನು. ಅದಕ್ಕೆ ಬಿಡುವು ಮಾಡ್ಕೋಬೇಕಾಗೈತಿ, ಅದಕ್ಕೆ ಸಮಯ ಕೊಡಬೇಕಾಗೈತಿ. ಈ ಕಾಲಾವಕಾಶ ಏನು ಸಿಕ್ಕತ್ತಲ್ಲ ಇದು ಸುಸಮಯ. ಇಂಥ ಸಮಯ ಜಗತ್ತಿನಾಗ ಮತ್ತೆಲ್ಲ ಸಿಗ್ತೈತಿ ಇಲ್ಲೋ ಗೊತ್ತಿಲ್ಲ. ಇದು ನಮಗಾಗಿ ಮೀಸಲಿಟ್ಟ ಸಮಯ. ಅದಕ್ಕೆ ಇದನ್ನು ತಿಳಿದು ವಿಚಾರ ಮಾಡಿ ನಾವು ನಡೆದಿದ್ದಾದರೆ ಜೀವನ ಸಾರ್ಥಕ ಆಗ್ತೈತಿ. ಅಂಥ ಸಾರ್ಥಕತೆವಾದ ಜೀವನ ಈ ಶಿವರಾತ್ರಿ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿಂದ ಶುರು ಮಾಡಿಕೊಂಡು ಒಂದು ವಾರ ಇದನ್ನು ಮಾಡ್ಕೊತ ಹೋದರೂ ಸದ್ಯಕ್ಕೆ ಮುಂದೆ ಇದನ್ನು ರೂಢಿಯನ್ನು ಹಾಕ್ಕೊಳೋದು ಜೀವನದೊಳಗೆ. ಪ್ರಾತಃ ಕಾಲ ಎದ್ದು ಕೂಡೇನ ಗುರುನಾಮ ಸರ್ನೆ ಜಪತಪಾದಿಗಳನ್ನು ಮಾಡಿಕೊಂಡು ಮನಸ್ಸಿನ ಚಂಚಲತೆಯನ್ನು ನಿಧಾನವಾಗಿ ಕಡಿಮೆ ಮಾಡ್ಕೊಂತ ಬಹಿರ್ಮುಖವಾಗಿ ಹರಿದಾಡ್ತಕ್ಕಂಥ ಮನಸ್ಸನ್ನು ಒಳಗೆ ತೊಗೊಂಬಂದು ಅಂತರ್ಮುಖಿಯಾಗಿ ಅಲ್ಲಿ ಸಚ್ಚಿಂತನೆ ಮಾಡ್ಕೊಂತ ನನ್ನೊಳಗೆ ಸಂಶೋಧನೆ ಮಾಡ್ಕೊಂತ ಹೋಗು. ನಾನು ಯಾರು, ನನ್ನೊಳಗೆ ಯಾಕೆ ಬಂತು ಈ ತನು ಅನ್ನೋ ಭಾವ ಅಂತೇನು ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆ ನನ್ನ ಮಟ್ಟಕ್ಕೆ ನಾವು ಮಾಡ್ಕೊತ ಹೋದಾಗ ನಿಜವಾದ ನಾನುವಿನ ಅನುಭವ ಬರ್ತೈತಿ. ಆವಾಗ ಆ ಸತ್ಯದ ಅನುಭವ ಆಯ್ತಂದ್ರೆ ಮನುಷ್ಯ ಜೀವನ ಮುಕ್ತನಾಗ್ತಾನೆ. ಅದಕ್ಕೆ ಈ ಜೀವನ ಮುಕ್ತನಾಗಬೇಕಂದ್ರೆ ಈ ಕ್ರಮದೊಳಗೆ ನಡೆಯಲೇಬೇಕು. ಮತ್ತೊಂದು ಮಾರ್ಗನೇ ಇಲ್ಲ. ಮತ್ತೊಂದು ಯಾವುದರ ದಾರಿ ಐತಿನ ಅಂದರೆ ಇವೆಲ್ಲ ಕಟ್ಟು ಕತೆಗಳು. ಅಲ್ಲಿ ಹೋದ್ರೆ ಮೋಕ್ಷಕತೆ, ಅಲ್ಲಿ ಹೋದ್ರೆ ಪಾಪನಾಶಕತೆ. ನೀನು ಮಾಡಿದಂಥ ಕರ್ಮದ ಫಲ ಎಲ್ಲಿ ಹೋದರೂ ಬಿಡುವುದಿಲ್ಲ. ನೀ ತಿಳ್ಕೊಂಡಿರ್ಬೇಕು. ಆ ಪುಣ್ಯಕ್ಷೇತ್ರ, ಆ ತೀರ್ಥಕ್ಷೇತ್ರ ಅಂತ ಏನೇನೋ ಮಾಡ್ಕೊಂಡು ಕುಂತಾರಲ್ಲ ಜಗತ್ತಿನೊಳಗೆ. ಇವೆಲ್ಲೇ ಇಲ್ಲ. ಎಲ್ಲ ಪಾಪಗಳಿರೋದು ನೀನು ಅಂತಃಕರಣದೊಳಗೆ ಅದಾವ. ಅವನ ಅಂತಃಕರಣದೊಳಗೆ ಆ ದುಷ್ಟ ದುಶ್ಚಿಂತನೆಗಳನ್ನ ಇಟ್ಕೊಂಡು ಈ ಶರೀರವನ್ನು ನೀರಾ ಮುಳುಗಿಸಿದ್ರೆ, ಈ ಶರೀರವನ್ನು ಇನ್ನೊಂದು ಆ ತೀರ್ಥಕ್ಷೇತ್ರ ಐತಿ, ಆ ಪುಣ್ಯಕ್ಷೇತ್ರ ಐತಿ ಅಂತ ಅಲ್ಲಿ ಕರ್ಕೊಂಡು ಹೋದ್ವಿ ಅಂದ್ರೆ ಅದು ಮನಸ್ಸು ಶಾಂತ ಆಗೋದಿಲ್ಲ, ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಮತ್ತೆ ಎಂದಿನಂತೆ ಹೀನ ಕೃತ್ಯಗಳು ನಡೀತಾವೆ. ಅವನ ನಿಮಿತ್ತ ಮಾತ್ರ ಮಾಡ್ಯಾರ. ಅಲ್ಲಿ ಹೋದ ಮೇಲೆ ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗ್ಬೇಕಂದ್ರೆ ಅಲ್ಲೇ ಹೋಗ್ಬೇಕಂತಿಲ್ಲ. ಆದ್ರೆ ಜಡಮತಿಗೊಳಗಾದಂಥ ಈ ಮನುಷ್ಯನಿಗೆ ಒಂದು ನಂಬಿಕೆ ಹುಟ್ಟಿಸ್ಯಾರ ಅಷ್ಟೆ. ಜಡಿಮತಿಗೊಳಗಾದಂಥ ಈ ಮನುಷ್ಯ ಸುಮ್ಮನೆ ಹೇಳಿದ್ರೆ ಬಿಡೋದಿಲ್ಲ, ಅಲ್ಲಿ ಹೋದ್ರೆ ಬಿಡ್ತಾನ ಅನ್ನೋದಕ್ಕೆ ಒಂದು ಏನಾರ ಮಾಡಿಟ್ಟಾರ. ಅಂದ್ರೆ ಅವೆಲ್ಲ ವಿಚಾರ ಮಾಡಿದಂಥ ಮಂದಮತಿಗೆ ಹೇಳಿ ತಿಳ್ಕೊಳೋದಿಲ್ಲ. ಅಲ್ಲಿ ಹೋಗಪ್ಪ ಇದನ್ನೆಲ್ಲ ಬಿಟ್ಟು ಬಂದುಬಿಡು. ಏನು ದುಶ್ಚಿಂತನೆಗಳು ಮಾಡಿಯಲ್ಲ, ದುಶ್ಚಟ ಕಲ್ತಿಯಲ್ಲ, ದುಷ್ಟ ವಿಚಾರ ಮಾಡಕತ್ತಿಯಲ್ಲ, ಅಲ್ಲೆಲ್ಲ ಸಮರ್ಪಣೆ ಮಾಡಿಬಿಡು. ಒಂದು ಶಕ್ತಿ ಅನ್ನೋದು ಹೊರಗೈತಿ, ಅದಕ್ಕೆ ಸಮರ್ಪಣೆ ಮಾಡು. ಆದ್ರೆ ಯಾರಿಗಿದು, ಯಾರು ಮಂದಮತಿ ಅದಾರ, ಶರೀರ ತಾಣಂತ ಭಾವ ಕುಂತಾರ, ಅವಾಗ ಜಗತ್ತಿನಾಗ 199 ಮಂದಿ